Hello guys, welcome back to my YouTube ಚಾನಲ್. ಯಾರೆಲ್ಲ ಇಲ್ಲಿ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಡೆಫಿನೆಟ್ಲಿ ಒನ್ ಆರ್ ದಿ ಅದರ್ ವಿಡಿಯೋ ಬಂದೇ ಬರುತ್ತೆ ನನ್ನ ಚಾನಲ್ ಅಲ್ಲಿ. ಸೊ ಇಲ್ಲಿವರೆಗೂ ನಿಮ್ಮ ಸಪೋರ್ಟ್ಗೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ, ಅಂಡ್ ಒನ್ ಥಿಂಗ್, ಮೋಸ್ಟ್ ಆಫ್ ದ ಟಾಪಿಕ್ಸ್, ವಿಡಿಯೋ ಟಾಪಿಕ್ಸ್ ನೀವು ಸಜೆಸ್ಟ್ ಮಾಡಿರೋ ಟಾಪಿಕ್ ಮೇಲೆ ಆಗಿರುತ್ತೆ. ಸೊ ಈ ಟಾಪಿಕ್ ಕೂಡ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಸಜೆಸ್ಟ್ ಮಾಡಿರುವಂತದ್ದು. ಸೊ ಇವಾಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ನೀವು ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಡೆಫಿನೆಟ್ಲಿ ನಾನು ಆ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ. ಅಂಡ್ ನೀವು ಅದನ್ನ ಪರ್ಸನಲೈಸ್ಡ್ ರೀಡಿಂಗ್ ತರನು ತಗೋಬಹುದಲ್ವಾ, ಲೈಕ್ ಓಕೆ ನನ್ನ ಒಂದು ಟಾಪಿಕ್ಗೆ ರೆಸ್ಪಾಂಡ್ ಮಾಡಿದ್ರು ಮೇ ಬಿ ದಿಸ್ ಇಸ್ ಮೆಂಟ್ ಫಾರ್ ಮೀ ಅಂತ ನೀವು ಅನ್ಕೋಬಹುದು. ಓಕೆ, ಸೊ ಎಸ್ ಗೈಸ್, ಜಾಸ್ತಿ ತಡ ಮಾಡೋದ್ ಬೇಡ. ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರಾ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತ. ಎಸ್, ಇದ್ ಬಂದ್ಬಿಟ್ಟು ನಿಮ್ಮ ನೆಕ್ಸ್ಟ್ ಚಾಪ್ಟರ್, ನಿಮ್ಮ ಲೈಫ್ ಅಲ್ಲಿ ನೆಕ್ಸ್ಟ್ ಯಾವ ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಬರ್ತಾ ಇದೆ ಅಥವಾ ಯಾವ ಒಂದು ಚಾಪ್ಟರ್ಗೆ ನೀವು ರೆಡಿ ಆಗ್ಬೇಕಾಗಿದೆ, ಮೆಂಟಲಿ ಆಗಿರಬಹುದು, ಫಿಸಿಕಲಿ ಆಗಿರ್ಬೋದು, ಯಾವ ಒಂದು ಚಾಪ್ಟರ್ಗೆ ನೀವು ರೆಡಿ ಆಗ್ಬೇಕು ಅಂತ ನೋಡೋಣ. ಓಕೆ ಗೈಸ್, ಸೊ ಒನ್ ಥಿಂಗ್, ಕಂಟೆಂಟ್ ಏನೇನೆಲ್ಲ ಇದ್ರಲ್ಲಿ ಇನ್ಕ್ಲೂಡ್ ಮಾಡ್ತೀನಿ ಅಂತ ಇವಾಗ ಹೇಳ್ತೀನಿ. ಹೇಳೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಇದೇ ತರ ನನ್ನ ಲೈಫಲ್ಲಿ ಆಗ್ಬೇಕು, ನಾನು ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ನಿಮಗೆ ಅನ್ಸಿದ್ರೆ ಎಟ್ ಎನಿ ಮೂಮೆಂಟ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಓಕೆ, ಇಟ್ಸ್ ಅನ್ ಏಂಜಲ್ ನಂಬರ್, ನಿಮಗೆ ಅಟ್ರಾಕ್ಟ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ರೈಟ್, ಸೊ ಕಂಟೆಂಟ್ ಏನೇನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂತ ಆಲ್ರೆಡಿ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ ಗೈಸ್. ಹೋಗೋದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ, ಓಕೆ, ಆಪ್ಷನ್ಸ್ ಇರುತ್ತೆ ಡೆಫಿನೆಟ್ಲಿ ಎಲ್ಲ ವಿಡಿಯೋ ತರ. ಆಪ್ಷನ್ಸ್ ಹೋಗೋದಕ್ಕೂ ಮುಂಚೆ ಐ ಗೆಸ್ ನಾನು ಏನೆಲ್ಲ ಕಂಟೆಂಟ್ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್, ನಿಮ್ಮ ಕರೆಂಟ್ ಎನರ್ಜಿ, ಇವಾಗ ನೀವ್ ಎಲ್ಲಿದ್ದೀರಾ ಅಂದ್ರೆ ಯಾವ ಒಂದು ಚಾಪ್ಟರ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಅಥವಾ ನಿಮ್ಮ ಎನರ್ಜಿ ಮೋಸ್ಟ್ ಆಫ್ ದ ಟೈಮ್ ಎಲ್ಲಿ ಹೋಗ್ತಾ ಇದೆ ಅಂತ ನೋಡೋಣ. ಅಂಡ್ ನೆಕ್ಸ್ಟ್, ಫ್ಯೂಚರ್ ಚೇಂಜಸ್ಗೆ ಕಾರಣ ಏನಾಗಿರ್ಬೋದು, ಅದೊಂದು ಆಪರ್ಚುನಿಟಿ ಆಗಿರುತ್ತಾ, ಒಂದು ಲೆಸನ್ ಆಗಿರುತ್ತಾ, ಅಥವಾ ಯಾವುದೋ ಒಂದು ಪರ್ಸನ್ ಇಂದ ನೀವೊಂದು ನೆಕ್ಸ್ಟ್ ಚಾಪ್ಟರ್ ನ ಡಿಫೈನ್ ಮಾಡ್ತೀರಾ, ನೋಡೋಣ. ಅಂಡ್ ದೆನ್ ಏನೆಲ್ಲ ಆಪರ್ಚುನಿಟೀಸ್ ಬರುತ್ತೆ, ಇದು ಹೊಸ ರಿಲೇಶನ್ಶಿಪ್ ಆಪರ್ಚುನಿಟಿ ಆಗ್ಬೋದು, ಹೊಸ ಕರಿಯರ್ ಗ್ರೋತ್ ಆಪರ್ಚುನಿಟಿ ಆಗಿರ್ಬೋದು, ಏನೋ ಒಂದು ನೆಕ್ಸ್ಟ್ ಕ್ರಿಯೇಟಿವ್ ಆಪರ್ಚುನಿಟಿ ಆಗಿರ್ಬೋದು. ಮತ್ತೆ ಚಾಲೆಂಜಸ್ ನೋಡೋಣ, ಅಂದ್ರೆ ಇವಾಗ ಒಂದು ನೆಕ್ಸ್ಟ್ ಚಾಪ್ಟರ್ ಹೋಗೋದಕ್ಕೂ ಮುಂಚೆ ಏನಾದ್ರೂ ಒಂದಷ್ಟು ಪ್ರಾಬ್ಲಮ್ ಸಿಚುವೇಶನ್ಸ್ ಎಲ್ಲ ಫೇಸ್ ಮಾಡ್ಬೇಕಾಗಿ ಬರಬಹುದಾ ಅಂತ ನೋಡೋಣ. ಅಂಡ್ ನಿಮಗೆ ಗೈಡೆನ್ಸ್, ಓಕೆ, ಚಾಪ್ಟರ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಕ್ಕೆ ಗೈಡೆನ್ಸ್, ಅಂಡ್ ನೆಕ್ಸ್ಟ್ ಔಟ್ಕಮ್, ನೆಕ್ಸ್ಟ್ ಚಾಪ್ಟರ್ ಎಕ್ಸಾಕ್ಟ್ಲಿ ಏನು ಅದನ್ನ ರಿವೀಲ್ ಮಾಡೋಣ. ಆಲ್ ರೈಟ್, ಸೊ ಇಷ್ಟನ್ನ ನಾನು ಇನ್ಕ್ಲೂಡ್ ಮಾಡ್ತಾ ಇದೀನಿ ಈ ಒಂದು ವಿಡಿಯೋದಲ್ಲಿ ಗೈಸ್. ಸೊ ಎಸ್, ಇವಾಗ ನಿಮಗೆ ಆಪ್ಷನ್ಸ್ ಕೊಡೋ ಸಮಯ. ಎಲ್ಲಾ ವಿಡಿಯೋ ತರ ಈ ವಿಡಿಯೋದಲ್ಲೂ, ಲೆಟ್ ಮೀ ಜಸ್ಟ್ ಕೀಪ್ ಇಟ್ ಪ್ರಾಪರ್ಲಿ. ಓಕೆ, ಎಲ್ಲಾ ವಿಡಿಯೋ ತರ ಈ ವಿಡಿಯೋದಲ್ಲೂ ನಿಮಗೆ ನಿಮ್ಮ ಕಣ್ ಮುಂದೆ ಇವಾಗ 2 ಆಪ್ಷನ್ ಆಲ್ರೆಡಿ ಬಂದಿದೆ. ಸೊ ಟೈಮ್ ತಗೊಳ್ಳಿ ಯಾವ ಒಂದು ಆಪ್ಷನ್ ಚೂಸ್ ಮಾಡಬೇಕು ಅಂತ. ನಿಮ್ಮ ಇಂಟ್ಯೂಷನ್ ಮೇನ್ ಆಗಿ ಯೂಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ನಿಮ್ಮ ಇಂಟ್ಯೂಷನ್, ನೀವು ಯಾವ ಒಂದು ಆಪ್ಷನ್ಗೆ ರಿಲೇಟ್ ಆಗುತ್ತೆ, ನಿಮ್ಮ ಪರ್ಸನಾಲಿಟಿ, ಯಾವ ಆಪ್ಷನ್ ಚೂಸ್ ಮಾಡಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ, ಎಲ್ಲದ್ರ ಬಗ್ಗೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಇಂಟ್ಯೂಷನ್ ನ ಯೂಸ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ 100% ಹೆಲ್ಪ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಆಪ್ಷನ್ಸ್ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ಡೈರೆಕ್ಟ್ ಆಗಿ ಹೋಗ್ಬೋದು. ಓಕೆ, ಸೊ ಎಸ್ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಗ್ರೂಪ್ಗೆ ಬಿಲಾಂಗ್ ಆಗ್ತೀರಾ, ಎಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ಒಂದು ಟೀ ಲೀಫ್ ಮೆಸೇಜ್ ಇಂದ ನೆಕ್ಸ್ಟ್ ಮೆಸೇಜಸ್ ಹೋಗೋಣ. ಸೊ ಮುಂಚೆನೆ ಹೇಳ್ದಂಗೆ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜಸ್ ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಆಯ್ತು. ಅಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮಗೆ ಕಂಟೆಂಟ್ ಇಷ್ಟ ಆಗುತ್ತೆ. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ನಿಮಗೋಸ್ಕರ ಈ ಒಂದು ವಿಡಿಯೋದಲ್ಲಿ ಇದೆ ಗ್ರೂಪ್ 1 ಅವರೇ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ಓಕೆ, ಫಸ್ಟ್ ಬಂದ್ಬಿಟ್ಟು ನೀವಿವಾಗ ಎಲ್ಲಿದ್ದೀರಾ ನಿಮ್ಮ ಲೈಫಲ್ಲಿ,
ಯಾವ ಒಂದು ಎನರ್ಜಿ ನೀವು ದಿನನಿತ್ಯದ ಕೆಲಸದಲ್ಲಿ ಅಳವಡಿಸ್ಕೊಂತ ಇದ್ದೀರಾ, ಅಥವಾ ಎಲ್ಲಿ ನಿಮ್ಮ ಎನರ್ಜಿ ಇನ್ವೆಸ್ಟ್ ಆಗ್ತಾ ಇದೆ, ನೀವ್ ಇವಾಗ ಯಾವ ಚಾಪ್ಟರ್ ಅಲ್ಲಿ ಇದ್ದೀರಾ ಮೇನ್ ಆಗಿ ಅಂತ ನೋಡೋಣ. ಗ್ರೂಪ್ 1 ಅವ್ರಿಗೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಹಾರ್ಟ್, ಲವ್, ಡೀಪ್ ಅಫೆಕ್ಷನ್ ಅಂಡ್ ಕೇರಿಂಗ್. ಡೆಫಿನೆಟ್ಲಿ ಇದೊಂದು ಲವ್ ಲೈಫ್ ಬಗ್ಗೆ ಹೇಳ್ತಾ ಇದೆ. ಮೇ ಬಿ ಗ್ರೂಪ್ 1 ತುಂಬಾ ಜನ ಏನ್ ಚೂಸ್ ಮಾಡಿದ್ರಿ, ನೀವು ನಿಮ್ಮ ಲವ್ ಲೈಫ್ ನ ಹೈಲೈಟ್ ಆಗಿ ಕೇಳಿದ್ರಿ ಅನ್ಸುತ್ತೆ. ಇದು ಡೆಫಿನೆಟ್ಲಿ ನಾಟ್ ನೆಸೆಸರಿಲಿ ಒಂದು ಪಾರ್ಟ್ನರ್ ಬಗ್ಗೆ ಹೇಳ್ಬೇಕು ಅಂತಾನೆ ಅಲ್ಲ, ಬಟ್ ಕೈಂಡ್ ಆಫ್ ಯಾರನ್ನೋ ಇಷ್ಟಪಡ್ತಾ ಇದ್ದೀರಾ, ಅದ್ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಒನ್ ಸೈಡೆಡ್ ಲವ್ ಆಗಿರ್ಬೋದು, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೇಳ್ತಾ ಇದ್ದೀರಾ, ಅಥವಾ ಕರೆಂಟ್ ಎನರ್ಜಿ ನಿಮ್ದು ಈ ಒಂದು ಪರ್ಸನ್ ಮೇಲೆ ಹೋಗ್ತಾ ಇದೆ. ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಲವ್ ಲೈಫ್ ಅಥವಾ ಕರೆಂಟ್ಲಿ ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ ಅವ್ರ ಮೇಲೆ ನೀವು ಎಫರ್ಟ್ ಹಾಕ್ತಾ ಇರೋ ಅಥವಾ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾ ಇರೋದು, ಇದೆಲ್ಲದನ್ನು ನೋಡ್ತಾ ಇದೀನಿ. ಸೊ ಕರೆಂಟ್ ಸಿಚುವೇಶನ್ ಡೆಫಿನೆಟ್ಲಿ ಯು ಲವ್ ಸಮ್ ಒನ್ ವೆರಿ ಡೀಪ್ಲಿ. ಲೈಕ್ ಗ್ರೂಪ್ 1 ಅವ್ರಿಗೆ ಇನ್ ಕೇಸ್ ನಿಮಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಇದು ಲವ್ವಾ ಏನಿದು, ನೀನ್ ನಿಜವಾಗ್ಲೂ ಈ ಪರ್ಸನ್ ಮೇಲೆ ಲವ್ ಇದೆಯಾ, ಅಥವಾ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಾ, ಅಥವಾ ನನಗೆ ಒಂದು ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ವಾ, ನನಗೆ ಇವ್ರ ಮೇಲೆ ಯಾವ ತರ ಭಾವನೆ ಇರ್ಬೋದು ಅಂತ. ಎಸ್, ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನೀವ್ ಯಾವ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರ ಮೇಲೆ ನಿಮಗೆ ಡೀಪ್ ಲವ್ ಇದೆ, ಡೀಪ್ ಅಫೆಕ್ಷನ್ ಇದೆ, ಅಂಡ್ ತುಂಬಾ ಕೇರ್ ಮಾಡ್ತಾ ಇದ್ದೀರಾ ಅಂತಾನೆ ನೋಡ್ತಾ ಇದ್ದೀನಿ. ಸೊ ನಿಮ್ಮ ಕರೆಂಟ್ ಎನರ್ಜಿ ಮೋಸ್ಟ್ ಆಫ್ ಟೈಮ್ ಹಿಂಗೆ ಹೋಗ್ತಾ ಇರುತ್ತೆ. ಇನ್ನೊಂದು ಮೆಸೇಜ್ ಬಂದಿದೆ, ಲಯನ್, ಟೈಮ್ ಟು ಆಕ್ಟ್. ಡೆಫಿನೆಟ್ಲಿ ನಿಮ್ಮ ಲೈಫ್ ನ ಗ್ರಾಂಟೆಡ್ ಆಗಿ ತಗೊಂಡಿಲ್ಲ ಗೈಸ್. ಏನು ಸಿಚುವೇಶನ್ ಬರ್ತಾ ಇದೆ, ಆಕ್ಚುಲಿ ನೀವು ಆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಬರೀ ಯೋಚನೆ ಮಾಡ್ಕೊಂಡು ಕೂರೋದಲ್ದನೆ ಆಕ್ಚುಲಿ ನೀವು ಆಪರ್ಚುನಿಟಿನ ತಗೊಂಡು ಆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಈ ಪರ್ಸನ್ ನಿಮಗೆ ಇಂಪಾರ್ಟೆಂಟ್ ಅನ್ನೋದು ಮೇ ಬಿ ನಿಮಗೆ ಅದು ಆಲ್ರೆಡಿ ರಿಯಲೈಸ್ ಆಗೋಗ್ಬಿಟ್ಟಿದೆ ಗ್ರೂಪ್ 1 ಅವ್ರಿಗೆ. ಅಂಡ್ ಒನ್ ಮೋರ್ ಬೆಸ್ಟ್ ಥಿಂಗ್ ಇಸ್, ನೀವು ಆಕ್ಚುಲಿ ಯು ಆರ್ ಟೇಕಿಂಗ್ ದ ಆಕ್ಷನ್. ಇಲ್ಲಿ ಲಯನ್ ನೋಡ್ಬೋದು, ಲಯನ್ ಸುಮ್ನೆ ಅಂತೂ ಕೂರಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಲಯನ್ ಈಚೆ ಹಾರ್ಟ್ ಕಡೆ ಫೇಸ್ ಮಾಡಿರೋದ್ ನೋಡಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಇವ್ರಿಗೆ ನಾನ್ ಡೆಫಿನೆಟ್ಲಿ ಐ ಲವ್ ದಿಸ್ ಪರ್ಸನ್ ವೆರಿ ಮಚ್, ಅಷ್ಟೇ ನನಗೆ ಇವಾಗ ಮ್ಯಾಟರ್ ಆಗೋದು. ಏನಾಗುತ್ತೆ ಡೋಂಟ್ ನೋ, ವೆದರ್ ಆ ಪರ್ಸನ್ ನನ್ನ ಜೊತೆ ಇರ್ತಾರ ಫಾರ್ ಎವರ್, ಆ ಪರ್ಸನ್ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ, ಐ ಡೋಂಟ್ ನೋ ಎನಿ ಐಡಿಯಾ. ಬಟ್ ನನಗೆ ಅವ್ರು ಕಂಡ್ರೆ ಇಷ್ಟ. ಅಂಡ್ ಅವ್ರನ್ನ ನೋಡಿದ್ರೆ ಮೇ ಬಿ ನಿಮಗೆ ಎಲ್ಲೋ ಒಂದ್ ಕಡೆ ಒಂಥರ ಕರೇಜಿಯಸ್ ಫೀಲ್ ಆಗುತ್ತೆ. ಅವ್ರನ್ನ ನೋಡಿದಾಗ ಮೆಂಟಲಿ ಪೀಸ್ ಫೀಲ್ ಆಗುತ್ತೆ ನಿಮಗೆ. ಅಂಡ್ ಅವ್ರನ್ನ ನೋಡಿದಾಗೆಲ್ಲ ನಿಮಗೆ ಓಕೆ, ದಿಸ್ ಇಸ್ ದ ರೈಟ್ ಪರ್ಸನ್, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್. ನಮ್ಮಿಬ್ರ ಮಧ್ಯೆ ಏನೋ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ, ನನಗದ್ ಫೀಲ್ ಆಗ್ತಾ ಇದೆ, ಅಷ್ಟೇ ನನಗೆ ಮ್ಯಾಟರ್ ಆಗ್ತಾ ಇರೋದು. ಅಂಡ್ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತದೆ ಈ ಒಂದು ಪರ್ಸನ್ ನಿಮ್ಮ ಜೊತೆ ಇದ್ರೆ ಈ ಲೈಫ್ ನ ಬೆಟರ್ ವೇ ಅಲ್ಲಿ ನಾನು ತಗೊಂಡು ಹೋಗ್ಬೋದು. ತುಂಬಾ ಜನ ಮೇ ಬಿ ಆಲ್ರೆಡಿ ಕಮಿಟ್ಮೆಂಟ್ ಅಲ್ಲಿ ಇದ್ದೀರಾ, ಬಟ್ ಕೈಂಡ್ ಆಫ್ ಫ್ರಸ್ಟ್ರೇಷನ್ ಆಗ್ತಾ ಇರ್ಬೋದು. ಲೈಕ್ ಫ್ಯೂಚರ್ ಅಲ್ಲಿ ಇವ್ರು ನನ್ನ ಜೊತೆ ಇರ್ತಾರಾ, ಫ್ಯೂಚರ್ ಅಲ್ಲಿ ಹೆಂಗ್ ಆಗ್ಬೋದು ಈ ಕನೆಕ್ಷನ್, ಈ ತರ ಎಲ್ಲ ಕ್ವೆಶನ್ಸ್ ನಿಮಗೆ ಡೆಫಿನೆಟ್ಲಿ ನಿಮ್ಮ ತಲೆಯಲ್ಲಿ ಇದೆ. ಓಕೆ, ಸೊ ಓಕೆ, ಲೆಟ್ಸ್ ಇವಾಗ ಟ್ಯಾರೋ ಕಾರ್ಡ್ ಪುಲ್ ಮಾಡೋಣ ನಾವು. ಲೆಟ್ಸ್ ಸಿ ಈ ಒಂದು ಸಿಚುವೇಶನ್ ಬಗ್ಗೆ ನಮಗೆ ಇನ್ನು ಏನೆಲ್ಲ ಮೆಸೇಜಸ್ ಇದೆ ಅಂತ. ಐ ಗೆಸ್ ಬಿಫೋರ್ ಗೋಯಿಂಗ್ ಫಾರ್ ದ ಟ್ಯಾರೋ, ಐ ಗೆಸ್ ಫಸ್ಟ್ ಓಕೆ ನೋಡೋಣ ಟ್ಯಾರೋ ಇಂದ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೋಡೋಣ ಗೈಸ್. ನೆಕ್ಸ್ಟ್ ಚಾಪ್ಟರ್ಗೆ ಮೇನ್ ರೀಸನ್ ಏನು, ಮೇನ್ ಕಾರಣ ಏನಾಗಿರುತ್ತೆ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ನೀವು ಹೋಗೋದಕ್ಕೆ ಗ್ರೂಪ್ 1 ಅವ್ರೆ. ಅಂಡ್ ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬೇಕಂದ್ರೆ 111 ಹಾಕಿದ್ರೆ ಆಯ್ತು. ಆಲ್ ರೈಟ್, ಸೊ ಎಸ್, ಒಂದು ಟ್ಯಾರೋ ಕಾರ್ಡ್ ಮೆಸೇಜ್ ಬಂದಿದೆ. ಅಂಡ್ ಅಗೇನ್ ನಾವು ಇನ್ನೊಂದು ಟೀ ಲೀಫ್ ಮೆಸೇಜ್ ನ ನೋಡೋಣ. ಅಂದ್ರೆ ಮೇನ್ ಆಗಿ ಏನ್ ಕಾರಣ ಆಗಿರುತ್ತೆ ನಿಮ್ಗೆ ಇವಾಗ ನೆಕ್ಸ್ಟ್ ಚಾಪ್ಟರ್ ಹೋಗ್ಬೇಕು ಅಂದ್ರೆ ಕಾರಣ ಏನಾಗಿರುತ್ತೆ. ಲೆಟ್ಸ್ ಸಿ ಫಾರ್ ಗ್ರೂಪ್ 1. God. ಆಲ್ ರೈಟ್, ಸೊ ಎಸ್, ಇನ್ನೊಂದು ಮೆಸೇಜ್ ಬಂದಿದೆ ಗ್ರೂಪ್ 1 ಅವ್ರಿಗೆ, ಇದಿಲ್ಲಿರ್ಲಿ. ಅಂಡ್ ಒನ್ ಮೋರ್ ಮೆಸೇಜ್ ಫ್ರಮ್ ಟ್ಯಾರೋ ಕಾರ್ಡ್. ಅಂಡ್ ಟೀ ಲೀಫ್ ಇಂದ ಕೂಡ. ಆಲ್ ರೈಟ್, ಸೊ ಎಸ್, ಓಕೆ.
ಫಸ್ಟ್ ನಾವು ಈ ಒಂದು ಕಾರ್ಡ್ ನ ಪುಲ್ ಮಾಡ್ಕೊಂಡ್ಬಿಡೋಣ. 8 of Cups with the message, be careful, do not take risk. ಡೆಫಿನೆಟ್ಲಿ ನಿಮಗೆ ಗೊತ್ತು 8 of Cups ಒಂದು ಕಡೆ ಒಂದ್ ಪ್ಲೇಸ್ ಇಂದ ಬಿಟ್ಟು ಇನ್ನೊಂದ್ ಪ್ಲೇಸಿಗೆ ಹೋಗುವಂತದ್ದು, ಅಥವಾ ಒಂದ್ ಪ್ಲೇಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಫೀಲ್ ಆಗ್ತಾ ಇದೆ ನಿಮ್ಮ ಒಂದು ಎಮೋಷನ್ಸಿಗೆ ಅಲ್ಲಿ ವ್ಯಾಲ್ಯೂ ಸಿಗ್ತಾ ಇಲ್ಲ, ನೀವು ತುಂಬಾ ಪ್ರಯಾರಿಟಿ ಒಬ್ಬ ಪರ್ಸನ್ ಕೊಡ್ತಾ ಇದ್ದೀರಾ, ಬಟ್ ಆ ಪರ್ಸನ್ ಇಂದ ನಿಮಗೆ ಅಷ್ಟೇ ಒಂದು ಇಂಪಾರ್ಟೆನ್ಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಫೀಲ್ ಆಗ್ತಾ ಇರೋದು. ಮೇ ಬಿ ಐ ಗೆಸ್ ಗ್ರೂಪ್ 1 ಅವರೇ ನಿಮಗೆ ಇದು ಇನ್ನೂ ರಿಯಲೈಸೇಷನ್ ಆಗಿಲ್ಲ ಅಂದ್ರೆ ಮೇ ಬಿ ಪಾಸಿಬಿಲಿಟಿ ಇದೆ ನೀವು ಯಾವ ಒಂದು ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವ ಒಂದು ಕನೆಕ್ಷನ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ಯಾವುದೇ ಒಂದು ಸಿಚುವೇಶನ್ ಬಗ್ಗೆ ವಿಚ್ ಯು ಲವ್ ದ ಮೋಸ್ಟ್, ಆ ಸಿಚುವೇಶನ್ ಯು ಲವ್ ದ ಮೋಸ್ಟ್, ಆತರ ಒಂದು ಸಿಚುವೇಶನ್ ಬಗ್ಗೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಮೇ ಬಿ ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ, ಆ ಒಂದು ಸಿಚುವೇಶನ್ ಸೈಡ್ ಇಂದ ಅಂದ್ರೆ ಆ ಪರ್ಸನ್ ಸೈಡ್ ಇಂದ ನಿಮಗೆ ಒಂದು ಪ್ರಾಪರ್ ಔಟ್ಕಮ್ ಬರ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಆಚೆ ಸೈಡ್ ಇಂದ ಪ್ರಾಪರ್ ರೆಸ್ಪಾನ್ಸ್ ಬರ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನಿಮಿಗೂ ಒಂದು ಥಾಟ್ ಇದೆ, ಮೇ ಬಿ ನಾನೇ ಎಫರ್ಟ್ ಹಾಕೋ ತರ ಎಂಡ್ ಅಪ್ ಆಗೋಗ್ಬಿಡ್ತಾ ಈ ಒಂದು ಸಿಚುವೇಶನ್, ಈ ತರ ಎಲ್ಲ ನಿಮಗೆ ನಿಮ್ಮ ಗಮನದಲ್ಲಿದೆ ಡೆಫಿನೆಟ್ಲಿ ಗ್ರೂಪ್ 1, ದಟ್ ಈಸ್ ಫಾರ್ ಶೋರ್. ಓಕೆ, ಲೆಟ್ಸ್ ಸಿ. ದೇರ್ ಈಸ್ ಅ ನೈಟ್ ಆಫ್ ಸ್ವರ್ಡ್ಸ್ ವಿತ್ ಮೆಸೇಜ್ ಬೆಲ್ ಅನೌನ್ಸ್ಮೆಂಟ್. ಅಂದ್ರೆ ಇಲ್ಲಿ ಯಾರೋ ಒಂಥರ ನಿಮಗೆ ಮೆಸೇಜ್ ನ ತಗೋ ಬರ್ತಿರೋದನ್ನ ನೋಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಎಸ್ಪೆಷಲಿ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಅಕ್ವೇರಿಯಸ್, ಜೆಮಿನಿ ಆರ್ ಲೀಬ್ರಾ ಝೋಡಿಯಾಕ್ ಸೈನ್ ಆಗಿರುತ್ತೆ. ಇವಾಗ ಫಾರ್ ಅನ್ ಎಕ್ಸಾಂಪಲ್ ನೀವು ಯಾರು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಗ್ರೂಪ್ 1, ಪಾಸಿಬಿಲಿಟಿ ಇದೆ ಆ ಪರ್ಸನ್ ನಿಮ್ಗೆ ಉಲ್ಟಾ ಹೊಡೆಯೋದು, ಅಥವಾ ನೀವು ಎಕ್ಸ್ಪೆಕ್ಟ್ ಏನ್ ಮಾಡ್ತಾ ಇದ್ದೀರಾ ಆ ತರ ಎಕ್ಸ್ಪೆಕ್ಟೇಷನ್ಸ್ ಇಲ್ದನೆ ಇರೋದು. ಬಿಕಾಸ್ ನೈಟ್ ಆಫ್ ಸ್ವರ್ಡ್ಸ್ ಏನಿದೆ ಇದು ಬಂತು ಅಂದ್ರೆ ಒಂದು ರೈಟ್ ಮೆಸೇಜ್ ಅಲ್ಲ ಇದು, ನೀವು ಕೇಳ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಿದ್ದ ಒಂದು ಮೆಸೇಜ್ ಅಲ್ಲ. ಮೇ ಬಿ ನೀವು ಯಾರ ಜೊತೆನಾರು ಒಂದು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇದ್ರೆ ಗೈಸ್, ಅಥವಾ ಇಲ್ಲಿ ಏನಾಗ್ತದೆ ಅಂದ್ರೆ ಆಲ್ರೆಡಿ ಏನ್ ಸಿಚುವೇಶನ್ ಅಲ್ಲಿ ಇದೀರಾ ಗ್ರೂಪ್ 1, ಡೆಫಿನೆಟ್ಲಿ ನಿಮಗೆ ಒಂಥರ ರಿಯಲೈಸೇಷನ್ ಆಗ್ತಾ ಇದೆ. ಮೇ ಬಿ ನಾನ್ ಇಷ್ಟ ಪಡ್ತಾ ಇದ್ದೀನಿ, ನಾನ್ ಎಫರ್ಟ್ ಆಗ್ತಾ ಇದೀನಿ, ಬಟ್ ನನಗೆ ಆ ಕಡೆ ಸೈಡ್ ಇಂದ ಈಕ್ವಲ್ ಇಂಪಾರ್ಟೆನ್ಸ್ ಬರ್ತಾ ಇಲ್ಲ. ಕರಿಯರ್ ವೇ ಅಲ್ಲಿ ನೀವು ಇದನ್ನ ತಗೊಂತಾ ಇದ್ರೆ ನಾನ್ ನನ್ನಿಂದ 100% ಕೊಡ್ತಾ ಇದ್ದೀನಿ, ಬಟ್ ಆಚೆ ಸೈಡ್ ಇಂದ ನನಗೆ ಅಷ್ಟೇ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅಷ್ಟೇ ಒಂದು ವ್ಯಾಲ್ಯೂ ನಂಗೆ ಸಿಗ್ತಾ ಇಲ್ಲ ಅನ್ನೋದು ನಿಮ್ಮ ಮೆಸೇಜ್ ಆಗ್ತಾ ಇದೆ. ನೈಟ್ ಆಫ್ ಸ್ವರ್ಡ್ಸ್ ಡೆಫಿನೆಟ್ಲಿ ಒಬ್ಬ ಪರ್ಸನ್ ಇವಾಗಲ್ದಾನೆ ಇದ್ರು ಇನ್ ದ ನಿಯರ್ ಫ್ಯೂಚರ್ ಅಲ್ಲಿ ಈ ಪರ್ಸನ್ ಝೋಡಿಯಾಕ್ ಸೈನ್ ಬಂದ್ಬಿಟ್ಟು ಅಕ್ವೇರಿಯಸ್, ಲೀಬ್ರಾ, ಜೆಮಿನಿ ಝೋಡಿಯಾಕ್ ಸೈನ್ ಆಗಿರುತ್ತೆ. ಏನೋ ಒಂದು ಮೆಸೇಜ್ ಬರುತ್ತೆ ನಿಮಗೆ. ಓಕೆ, ಈ ಪರ್ಸನ್ ಇಂದ ಡೆಫಿನೆಟ್ಲಿ ಈ ಪರ್ಸನ್ ರೀಸನ್ ಆಗಿರ್ತಾರೆ. ಆಲ್ರೆಡಿ ಈ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಇದ್ರೆ ಗ್ರೂಪ್ 1, ಡಬಲ್ ಕನ್ಫರ್ಮೇಶನ್, ಏನೋ ನಿಮ್ಮ ಲೈಫ್ ಚೇಂಜ್ ಗೆ ಈ ಒಂದು ಪರ್ಸನ್ ತುಂಬಾ ಮ್ಯಾಟರ್ ಆಗ್ತಾರೆ. ಓಕೆ, ಐ ಡೋಂಟ್ ನೋ ನೀವ್ ಯಾವ ತರ ಒಂದು ಮೆಸೇಜ್ ನ ಕೇಳ್ಪಡ್ತೀರಾ ಈ ಪರ್ಸನ್ ಇಂದ ಅಂತ, ಬಟ್ ಡೆಫಿನೆಟ್ಲಿ ಅ ವೆರಿ ಕ್ವಿಕ್ ಮೆಸೇಜ್, ಒಂದು ಟೆಕ್ಸ್ಟ್ ಮೆಸೇಜ್ ಆಗಿರ್ಬೋದು, ಒಂದು ಕಾಲ್ ಮೆಸೇಜ್ ಆಗಿರ್ಬೋದು, ಒಂದು ಅನೌನ್ಸ್ಮೆಂಟ್ ತರ ತಲೆಗೆ ಬಂದ್ ಬೆಲ್ ಹೊಡೆದಂಗ ಆಗುತ್ತೆ, ಆ ತರ ನಿಮಗೆ ಫೀಲ್ ಆಗುವಂತದ್ದು. ಸೊ ಇದೆಲ್ಲ ಎಲ್ಲಿಗೆ ತಗೊಂಡ್ ಹೋಗ್ತಾರೆ ಅಂದ್ರೆ ಐ ಗೆಸ್ ಗ್ರೂಪ್ 1 ಏನ್ ನೋಡ್ತಾ ಇದ್ದೀರಾ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಎಮೋಷನಲಿ ಡಿಟ್ಯಾಚ್ಮೆಂಟ್ ಅನ್ನೋ ಒಂದು ಚಾಪ್ಟರ್ ಅನ್ನೋದನ್ನ ನೋಡ್ತಾ ಇದೀನಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೇ ಬಿ ಇಷ್ಟು ದಿನ ನೀವು ಕಂಪ್ಲೀಟ್ಲಿ ಲೈಕ್ ಹೋಲ್ ಹಾರ್ಟೆಡ್ ಆಗಿ ಜೆನ್ಯೂನ್ ಆಗಿದ್ರಿ ಯಾವ್ದೋ ಒಂದು ಸಿಚುವೇಶನ್ ಬಗ್ಗೆ, ಬಟ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅನ್ನೋದು ಏನು ಲಯನ್ ತರ, ಅಂದ್ರೆ ನಾನು ಒಬ್ಳೆ ಮಾಡ್ತೀನಿ, ನನಗೆ ಯಾರೋ ಒಂದು ಎಮೋಷನಲ್ ಸಪೋರ್ಟ್ ಬೇಡ, ಯಾರೋ ಒಂದು ಯಾವುದೇ ರೀತಿಯಾದ ಒಂದು ಸಪೋರ್ಟ್ ಬೇಡ, ಹೆಲ್ಪ್ ಬೇಡ ಅನ್ನೋದೊಂದು ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಆಗಿರುತ್ತೆ. ಬಿಕಾಸ್ 8 of Cups ಬಂದಿರೋದ್ರಿಂದ ಡೆಫಿನೆಟ್ಲಿ ಒಂದು ರಿಲೊಕೇಶನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದ್ ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗುವಂಥದ್ದು, ಅಥವಾ ಎಸ್ಪೆಷಲಿ ಒಂದು ಕನೆಕ್ಷನ್ ನ ಬಿಟ್ಟು ಇನ್ನೊಂದು ಕನೆಕ್ಷನ್ ಹೋಗುವಂಥದ್ದು. ಬಿಕಾಸ್ ಡೆಫಿನೆಟ್ಲಿ ಒಂದು ಸಿಚುವೇಶನ್ ಇತ್ತು ನಿಮ್ಮ ಲೈಫ್ ಅಲ್ಲಿ ಇಷ್ಟರವರೆಗೂ, ನಿಮಗೆ ತುಂಬಾ ಇಷ್ಟ ಆಗ್ತಿತ್ತು ಆ ಒಂದು ಸಿಚುವೇಶನ್, ಆ ಒಂದು ಪರ್ಸನ್ ಆಗಿರ್ಬೋದು, ಆ ಒಂದು ಮೂಮೆಂಟ್ಸ್ ಆಗಿರ್ಬೋದು, ನಿಮಗೆ ತುಂಬಾನೇ ಇಷ್ಟ ಆಗ್ತಿತ್ತು. ಬಟ್ ದ ಥಿಂಗ್ ಈಸ್ ನಿಮಗೆ ಅಲ್ಲಿ ವ್ಯಾಲ್ಯೂ ಸಿಗ್ತಾ ಇತ್ತು ಅನ್ಸ್ತಿರ್ಲಿಲ್ಲ, ಅಥವಾ ನಿಮಗೆ ಅಲ್ಲೊಂದು ಇಂಪಾರ್ಟೆನ್ಸ್ ಸಿಗ್ತಾ ಇತ್ತು ಅಂತ ನಿಮಗೆ ಅನ್ಸ್ತಾ ಇರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ನಿಮಗೆ ಯಾವುದೇ ರೀತಿಯಾಗಿನೂ ಒಳ್ಳೆ ಪಾಸಿಟಿವ್ ಚೇಂಜಸ್ ಆಗ್ತಾ ಇತ್ತು ಅಂತ ಮೇ ಬಿ ನಿಮಗೆ ರಿಯಲೈಸೇಷನ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ಗ್ರೂಪ್ 1. ಮೇ ಬಿ ಐ ಫೀಲ್ ಕೆಟಲಿಸ್ಟ್ ಅಂತ ಬಂದಾಗ ಒಂದು ಪರ್ಸನ್ ಆಗಿರ್ಬೋದು, ಅವರ ಮೆಸೇಜ್ ಆಗಿರ್ಬೋದು, ಅವರ ನಡವಳಿಕೆಯಿಂದ ನಿಮ್ಮ ಒಂದು ಮೈಂಡ್ ಸೆಟ್ ಚೇಂಜ್ ಆಗೋ ಪಾಸಿಬಿಲಿಟಿ ಇದೆ.
ಓಕೆ, ಲೆಟ್ ಸಿ ನಿಮಗೆ ಫ್ಯೂಚರ್ ಆಪರ್ಚುನಿಟೀಸ್ ಅಂತ ಬಂದ್ರೆ ಏನೇನೆಲ್ಲ ಇದೆ ಕಾರ್ಡ್ಸ್ ಅಲ್ಲಿ. ಫ್ಯೂಚರ್ ಆಪರ್ಚುನಿಟೀಸ್ ಅಂತ ಬಂದ್ರೆ ಗ್ರೂಪ್ 1 ಅವ್ರಿಗೆ ಏನೇನೆಲ್ಲ ಇದೆ. ಫ್ಯೂಚರ್ ಆಪರ್ಚುನಿಟೀಸ್ ಅಂತ ಬಂದ್ರೆ ಗ್ರೂಪ್ 1 ಅವ್ರಿಗೆ ಏನೇನೆಲ್ಲ ಇದೆ. ಲೆಟ್ ಸಿ ಗೈಸ್, ಫ್ಯೂಚರ್ ಆಪರ್ಚುನಿಟೀಸ್. ದೇರ್ ಈಸ್ ವರ್ಲ್ಡ್. ವಾವ್, ಬ್ಯೂಟಿಫುಲ್. ಮುಂಚೆನೆ ಹೇಳ್ದಂಗೆ ಒಂದು ರೀಲೊಕೇಶನ್. ತುಂಬಾ ಜನ ಐ ಗೆಸ್ ಡೆಫಿನೆಟ್ಲಿ ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗೋ ಪಾಸಿಬಿಲಿಟಿ ಇದೆ. ಯಾರೆಲ್ಲ ಒಂದು ಟ್ರಾವೆಲ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ಡೆಫಿನೆಟ್ಲಿ ನಿಮ್ಮ ಕಾರ್ಡ್ಸ್ ಅಲ್ಲಿ ಟ್ರಾವೆಲ್ ಎದ್ದು ಕಾಣ್ತಾ ಇದೆ. ಇದೊಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರಬಹುದು ತುಂಬಾ ಜನ. ಅಂಡ್ ತುಂಬಾ ಜನಕ್ಕೆ ಇಟ್ಸ್ ಮೋರ್ ಲೈಕ್ ನಿಮ್ಮ ಹೋಮ್ ಟೌನ್ ಬಿಟ್ಟು ಸ್ವಲ್ಪ ದೂರ ಹೋಗೋದು. ಈ ತರ ನಿಮಗೆ ಪಾಸಿಬಿಲಿಟೀಸ್ ಇದೆ, ಈ ತರ ನಿಮಗೆ ಆಪರ್ಚುನಿಟೀಸ್ ಬರುತ್ತೆ. ಆಲ್ ರೈಟ್. ಸೊ ಗ್ರೂಪ್ 1 ಅವ್ರಿಗೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್, ಟ್ರಾವೆಲ್. ಅಂಡ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಒಂದು ನ್ಯೂ ಪ್ಲೇಸ್ ಅಲ್ಲಿ, ನ್ಯೂ ಲೊಕೇಶನ್ ಅಲ್ಲಿ, ಅಟ್ಲೀಸ್ಟ್ ಒಂದು ನ್ಯೂ ಪೀಪಲ್ ಜೊತೆ ಒಂದು ನ್ಯೂ ರೋಟೀನ್ ಇಟ್ಕೊಂಡು ನೀವು ಒಂದು ನ್ಯೂ ಚೇಂಜಸ್ ನ ನೀವು ಆಕ್ಸೆಪ್ಟ್ ಮಾಡೋದನ್ನ ನೋಡ್ತಾ ಇದ್ದೀನಿ. ಸೊ ಎಸ್, ಅಗೇನ್ ಇಲ್ಲಿ 8 ಆಫ್ ಕಪ್ಸ್ ವಿತ್ ವರ್ಲ್ಡ್ ನೋಡಿದ್ರೆ ಮೇ ಬಿ ತುಂಬಾ ಜನ ನಿಮ್ಮ ಹೋಮ್ ಟೌನ್ ಬಿಟ್ಟು ಹೋಗೋದನ್ನ ನೋಡ್ತಾ ಇದೀನಿ. ತುಂಬಾ ಜನಕ್ಕೆ ನಿಮ್ಮ ಓನ್ ಪೀಪಲ್, ಮನೆಯವ್ರನ್ನ ಬಿಟ್ಟು ಹೋಗ್ಬೇಕಾಗಿ ಬರಬಹುದು. ಮೇ ಬಿ ಇಷ್ಟು ದಿನ ನೀವು ಹೋಮ್ ಟೌನ್ ಅಲ್ಲೇ ಇದ್ರಿ, ಅಟ್ಲೀಸ್ಟ್ ಅವಾಗ ನಿಮ್ಮ ಮನೆಯವ್ರನ್ನ ಮೀಟ್ ಮಾಡ್ತಾ ಇದ್ರಿ, ಅವಾಗ ನಿಮ್ಮ ಕ್ಲೋಸ್ ಪೀಪಲ್ ನ ಮೀಟ್ ಮಾಡ್ತಾ ಇದ್ರಿ, ನಿಮಗೆ ಕಂಫರ್ಟ್ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ. ಬಟ್ ಮೇ ಬಿ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅನ್ನೋದು ಏನಿದೆ ಗೈಸ್, ಪಾಸಿಬಿಲಿಟಿ ಇದೆ ನಿಮ್ಮ ಹೋಮ್ ಟೌನ್ ನ ಬಿಟ್ಟು ನೀವು ಹೋಗ್ಬೇಕಾಗಿ ಬರಬಹುದು. ಸ್ಟೇ ಟ್ಯೂನ್ಡ್, ಬಿಕಾಸ್ ಯಾವಾಗ ಈ ಚೇಂಜಸ್ ಆಗುತ್ತೆ ಎಕ್ಸಾಕ್ಟ್ ಟೈಮಿಂಗು ನಾನು ಹೇಳ್ತೀನಿ. ಓಕೆ, ನಿಮ್ಮ ಮನೆಯವ್ರನ್ನ ಬಿಟ್ಟು ಹೋಗ್ಬೇಕಾಗಿ ಬರ್ಬೋದು, ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಸರ್ಕಲ್, ಕ್ಲೋಸ್ ಕಂಫರ್ಟೇಬಲ್ ಆಗಿರೋ ಒಂದು ಫ್ರೆಂಡ್ ಸರ್ಕಲ್ ನ ಬಿಟ್ಟು ನೀವು ಹೋಗ್ಬೇಕಾದ ಒಂದು ಆಪರ್ಚುನಿಟಿ ನಿಮಗೆ ಬರುತ್ತೆ. ಅಂಡ್ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಒಂದು ಚಾಪ್ಟರ್ ಎಂಡ್ ಮಾಡಿ ಅಲ್ಲೊಂದು ಫುಲ್ಫಿಲ್ಮೆಂಟ್ ಫೀಲ್ ಆಗಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗಿ, ಒಂದು ಕಂಪ್ಲೀಷನ್ ಫೀಲ್ ಆಗಿ ನೆಕ್ಸ್ಟ್ ಚಾಪ್ಟರ್ ಹೋಗುವಂಥದ್ದು. ಸೊ ಡೆಫಿನೆಟ್ಲಿ ಮ್ಯಾರೇಜ್ ಅನ್ನೋದು ತುಂಬಾ ಇಂಡಿಕೇಶನ್ ಆಗ್ತಾ ಇದೆ. ಅಗೇನ್ ಇಲ್ಲಿ ಲವ್ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಇದು ಮ್ಯಾರೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಚಾಪ್ಟರ್ ನ್ಯೂ ಮ್ಯಾರೇಜ್ ಅಥವಾ ನ್ಯೂ ಫ್ರೆಶ್ ಸ್ಟಾರ್ಟ್, ನ್ಯೂ ಪ್ಲೇಸ್ ಅಥವಾ ವಿತ್ ನ್ಯೂ ಪೀಪಲ್, ಅಥವಾ ತುಂಬಾ ಜನದ್ದು ಕಂಪನಿ ಚೇಂಜ್ ಆಗೋದು, ಈ ತರದೆಲ್ಲ ನೋಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕಿನ್ನೂ ಕ್ಲಾರಿಟಿ ಕೊಡೋಣ. ಓಕೆ, ಸೊ ಸ್ಟಿಲ್ ಮೋರ್ ಕ್ಲಾರಿಟಿ ನೋಡೋಣ. ಗ್ರೂಪ್ 1 ಅವ್ರಿಗೆ ಏನ್ ಚೇಂಜಸ್ ಆಗ್ತಾ ಇದೆ, ಯಾವ ಒಂದು ಲೊಕೇಶನ್ ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಾ, ಅಥವಾ ಈ ಒಂದು ಚೇಂಜಸ್ ನ ಆಕ್ಸೆಪ್ಟ್ ಕಂಪ್ಲೀಟ್ ಆಗಿ ಈಸಿಯಾಗಿ ಮಾಡ್ಕೋಬೇಕು ಅಂದ್ರೆ ಒಬ್ಸ್ಟಾಕಲ್ಸ್ ಏನ್ ಬರ್ಬೋದು, ಚಾಲೆಂಜಸ್ ಏನ್ ಬರ್ಬೋದು ನಿಮಗೆ. ಓಕೆ, ಒಂದ್ ಮೆಸೇಜ್ ಪಠಾರ್ ಅಂತ ಬಂತು ಗಾಯ್ಸ್ ನಿಮಗೆ. ಐ ಗೆಸ್ ಎಸ್, ಇದಿರ್ಲಿ. ಒನ್ ಮೋರ್ ಟ್ಯಾರೋ ಕಾರ್ಡ್ ಪುಲ್ ಮಾಡೋಣ ನಾವು ಗ್ರೂಪ್ 1 ಅವ್ರಿಗೆ. ಒಬ್ಸ್ಟಾಕಲ್ಸ್ ಅಥವಾ ಚಾಲೆಂಜಸ್ ಅಂದ್ರೆ ಏನಾಗಿರಬಹುದು ಅದು. ಚಾಲೆಂಜಸ್ ಏನಾಗಿರ್ಬೋದು. ಆಲ್ ರೈಟ್. ಸೊ ಎಸ್, ಎಟ್ ಎನಿ ಮೂಮೆಂಟ್ ನೀವು ಕ್ಲೇಮ್ ಮಾಡ್ಕೋಬಹುದು ಗೈಸ್. ಅಂಡ್ ಒನ್ ಮೋರ್ ಥಿಂಗ್, ಒಬ್ಬೊಬ್ರು ಇಲ್ಲಿ ನಿಮ್ಮ ಓಲ್ಡ್ ರಿಲೇಶನ್ಶಿಪ್, ಯಾವ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ವ್ಯಾಲ್ಯೂ ಇಲ್ಲ ಅಂತ ಫೀಲ್ ಆಗ್ತಾ ಇತ್ತಲ್ವಾ, ಅಂತ ಒಂದು ರಿಲೇಶನ್ಶಿಪ್, ಅಂತ ಒಂದು ಪರ್ಸನ್, ಐ ನೋ ಇಟ್ಸ್ ಡಿಫಿಕಲ್ಟೇ ಇರುತ್ತೆ ನಿಮಗೆ ಅವ್ರನ್ನ ಬಿಟ್ಟು ಹೋಗೋದಕ್ಕೆ, ಬಟ್ ಡೆಫಿನೆಟ್ಲಿ ನೀವು ಬಿಟ್ಟು ಹೋಗೋ ಎಲ್ಲ ಪಾಸಿಬಿಲಿಟೀಸು ಇದೆ. ಒಂದು ನ್ಯೂ ರಿಲೇಶನ್ಶಿಪ್ ಕಡೆ ಅಥವಾ ನ್ಯೂ ಪಾಸಿಬಿಲಿಟೀಸ್ ಕಡೆ ಹೋಗೋದು ಗ್ರೂಪ್ 1. ಸೊ ಲೆಟ್ಸ್ ಸಿ ಒಬ್ಸ್ಟಾಕಲ್ಸ್, ಚಾಲೆಂಜಸ್ ನೀವ್ ಏನ್ ಫೇಸ್ ಮಾಡ್ಬೇಕಾಗಿ ಬರಬಹುದು ಅಂತ. ಹ್ಯಾಪಿನೆಸ್ ಹೇಟರ್. ಓಕೆ ಗೈಸ್, ಡೆಫಿನೆಟ್ಲಿ ತುಂಬಾ ಜನ ಇಲ್ಲಿ ಏನ್ ಕೇಳ್ತಾ ಇದ್ದೀರಾ, ಒಂದು ರಿಲೇಶನ್ಶಿಪ್ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ತುಂಬಾ ಕಾಣಿಸ್ತಾ ಇದೆ. ಐ ಗೆಸ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪರ್ಸನ್ ಎಂಟ್ರಿ ಆಗಿರೋದು, ಅಥವಾ ಹೊರಗಡೆ ಅವ್ರದ್ದು ಕಣ್ ಬೀಳ್ತಾ ಇರೋದು, ಹೊರಗಡೆ ಅವ್ರದ್ದು ನೆಗೆಟಿವ್ ದೃಷ್ಟಿಗಳು ಬೀಳ್ತಾ ಇರೋದು. ಐ ಗೆಸ್ ಯು ನೋ ವಾಟ್, ಐ ಗೆಸ್ ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಫೀಲ್ ಆಫ್, ಓಕೆ ಹೆಂಗೆ ಅಂತಂದ್ರೆ, ಓಕೆ ಈ ಪರ್ಸನ್ ನಮ್ಮವ್ರೆ, ಎಂತ ಒಂದು ಥರ್ಡ್ ಪರ್ಸನ್ ಬಂದ್ರು, ಎಂತ ಒಂದು ಕಣ್ ಬಿದ್ರು, ಎಂತ ಒಂದು ದೃಷ್ಟಿ ಬಿದ್ರು ನಾನು ಅದನ್ನ ಓವರ್ಕಮ್ ಮಾಡ್ತೀನಿ, ಈ ತರ ಒಂದು ಎನರ್ಜಿ ನನಗೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಐ ಗೆಸ್
ಎಲ್ಲೋ ಒಂದ್ ಕಡೆ ನೀವಿರೋ ಒಂದ್ ಕನೆಕ್ಷನ್ ಆಗ್ದಿಲ್ದಿರೋರು ಇದಾರಲ್ವಾ, ಅವ್ರನ್ನ ಫೇಸ್ ಮಾಡೋದೇ ನಿಮಗೆ ಚಾಲೆಂಜಿಂಗ್ ಸಿಚುವೇಶನ್ ಆಗಿರುತ್ತೆ. ಐ ಗೆಸ್ ಗ್ರೂಪ್ 1 ನೀವ್ ಎಲ್ಲೋ ಒಂದ್ ಕಡೆ ಗಿವ್ ಅಪ್ ಮಾಡಲ್ಲ. ನೀವ್ ಎಲ್ಲಿ ನೆಕ್ಸ್ಟ್ ಟ್ರಾನ್ಸ್ಫರ್ ಆಗ್ತಾ ಇದ್ದೀರಾ, ಎಲ್ಲಿ ನೆಕ್ಸ್ಟ್ ಫೇಸ್ ಹೋಗ್ತಾ ಇದ್ದೀರಾ, ಐ ಗೆಸ್ ನೀವು ಲವ್ ಮಾಡ್ತಿರೋ ಪರ್ಸನ್ ನೀವು ಕರ್ಕೊಂಡು ಹೋಗ್ತಾ ಇದ್ದೀರಾ. ಅಥವಾ ಡೆಫಿನೆಟ್ಲಿ ಅಲ್ಲಿ ಯಾವುದೇ ರೀತಿಯಾದ ಒಂದು ಬ್ರೇಕಪ್ ಸಿಚುವೇಶನ್ ಆ ತರದನ್ನ ನೋಡ್ತಾ ಇಲ್ಲ ನಾನು. ಓಕೆ, ಸೊ ಟ್ಯಾರೋ ಕಾರ್ಡ್ ನೋಡೋಣ ವಿತ್ ಮ್ಯಾಜಿಷಿಯನ್. ಎಸ್ ಗೈಸ್, ಐ ಗೆಸ್ ಡೆಫಿನೆಟ್ಲಿ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ. ಯು ನೀಡ್ ಟು ಬಿ ಸ್ಟಿಲ್ ಮೋರ್ ಸ್ಮಾರ್ಟ್ ಆಗ್ಬೇಕು. ನೀವು ತುಂಬಾ ಎಮೋಷನಲ್ ಆಗೋದ್ ಬೇಡ. ಡೆಫಿನೆಟ್ಲಿ ಕರೆಂಟ್ ಸಿಚುವೇಶನ್ ಅಲ್ಲಿ ತುಂಬಾ ಆಕ್ಟ್ ತಗೊಂತಾ ಇದ್ದೀರಾ. ಈ ಪರ್ಸನ್ ಸೇವ್ ಮಾಡ್ಕೊಳ್ಳೋದಕ್ಕಾಗ್ಲಿ, ಈ ಒಂದು ರಿಲೇಶನ್ಶಿಪ್ ನ ಸೇವ್ ಮಾಡ್ಕೊಳ್ಳೋದಕ್ಕಾದ್ರೂ ಆಗ್ಲಿ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದೀರಾ. ಐ ಗೆಸ್ ಅಲ್ಲಿ ಒಂದು ಅನ್ವಾಂಟೆಡ್ ಪೀಪಲ್ ಇಂಟರಪ್ಷನ್, ಹೊರಗಡೆ ಅವ್ರದ್ದು ಕಣ್ ಬೀಳೋದು, ಥರ್ಡ್ ಪರ್ಸನ್ ಏನೋ ಒಂದು ಬರೋದು, ಇಂಟರಪ್ಟ್ ಮಾಡೋದು, ಇದೆಲ್ಲ ಆಗ್ತಾ ಇದೆ. ಐ ಗೆಸ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಅ ಸೇಫ್ ಮೂಮೆಂಟ್. ನೀವು ಇಷ್ಟಪಡ್ತಿರೋ ಪರ್ಸನ್ ಜೊತೆ ನೆಕ್ಸ್ಟ್ ಫೇಸ್ ಒಂದು ಪ್ರೊಟೆಕ್ಟಿವ್ ಫೇಸ್ ನ ಸ್ಟಾರ್ಟ್ ಮಾಡೋದು. ಅಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಇನ್ಸೆಕ್ಯೂರಿಟಿ ಇರಲ್ಲ, ಯಾವುದೇ ರೀತಿಯಾದ ಭಯ ಇರಲ್ಲ, ಇವ್ರನ್ನ ಬಿಟ್ಟೋಗ್ಬಿಡ್ತಾರ ಅಥವಾ ಇವರ ಮಧ್ಯೆ ಯಾರು ಬಂದ್ಬಿಡ್ತಾರ ಅನ್ನೋ ಒಂದು ಭಯ ಇರಲ್ಲ. ಮೇನ್ ಆಗಿ ಅ ಕೈಂಡ್ ಆಫ್ ಸೇಫ್ ಫೀಲಿಂಗ್ ಆಗೋದು. ಬಿಕಾಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೆಸೇಜ್ ನೋಡ್ಬೋದು, ಕ್ಲಾ ಇದೆ, ಅಂದ್ರೆ ಬಿ ಕೇರ್ಫುಲ್, ಡು ನಾಟ್ ಟೇಕ್ ರಿಸ್ಕ್ಸ್ ಅಂತ ಬರ್ತಾ ಇದೆ. ಬಟ್ ಅಗೇನ್ ನೀವು ಇಲ್ಲಿ 8 ಆಫ್ ಕಪ್ಸ್ ನೋಡ್ತಿರೋದ್ರಿಂದ ರಿಸ್ಕ್ ತಗೊಂತಾ ಇದ್ದೀರಾ. ಐ ಗೆಸ್ ನಿಮ್ಮ ಒಂದು ರಿಲೇಶನ್ಶಿಪ್ ನ ಯಾರು ಅಷ್ಟು ಈಸಿಯಾಗಿ ಆಕ್ಸೆಪ್ಟ್ ಮಾಡದೇನೆ ಇಲ್ದಿರಬಹುದು ಕರೆಂಟ್ ಸಿಚುವೇಶನ್ ಅಲ್ಲಿ. ಬಟ್ ಐ ಗೆಸ್ ನೀವು ಗ್ರೂಪ್ 1 ಏನಿದ್ದೀರಾ ಒಂದು ಚಾಲೆಂಜಿಂಗ್ ಫೇಸ್ ಆಗಿ ತಗೊಂತಾ ಇದ್ದೀರಾ. ಇನ್ನೊಂದು ಇಲ್ಲಿ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಕರಿಯರ್ ಚೇಂಜಸ್ ಆಗಿರ್ಬೋದು, ಒಂದು ರಿಲೊಕೇಶನ್ ಅಂದ್ರೆ ಒಂದ್ ಪ್ಲೇಸ್ ಬಿಟ್ಟು ಇನ್ನೊಂದ್ ಪ್ಲೇಸಿಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಿರಬಹುದು ನಿಮಗೆ ಇವಾಗ. ಬಟ್ ನನ್ನ ಒಂದು ಲವ್ ವರ್ಕೌಟ್ ಆಗತ್ತಾ, ನಾನು ಲವ್ ಮಾಡ್ತಿರೋ ಪರ್ಸನ್ ನನ್ಗೆ ಸಪೋರ್ಟ್ ಮಾಡ್ತಾರ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇದೆ ನಿಮ್ಮ ತಲೆಯಲ್ಲಿ. ಬಿಕಾಸ್ ನಿಮಗೆ ಎರಡನ್ನೂ ಗಿವ್ ಅಪ್ ಮಾಡಕ್ ಆಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಇಟ್ಸ್ ಅನ್ ಇಂಡಿಕೇಶನ್ ಗೈಸ್. ಐ ಗೆಸ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಏನೋ ಒಂದು ಬಿಟ್ಟು ಹೋಗೋದ್ಕಿಂತ ಐ ಗೆಸ್ ಯು ವಿಲ್ ಟೇಕ್ ಸಮ್ ಒನ್ ಟುಗೆದರ್. ನಿಮ್ ಜೊತೆ ಒಬ್ರನ್ನ ತಗೊಂಡೇ ಹೋಗ್ತೀರಾ, ಕರ್ಕೊಂಡೇ ಹೋಗ್ತೀರಾ, ರಿಸ್ಕ್ ತಗೊಂತೀರಾ. ಐ ಗೆಸ್ ಗ್ರೂಪ್ 1 ರಿಸ್ಕ್ ತಗೋತೀರಾ ನೀವು. ನೆಕ್ಸ್ಟ್ ಚಾಪ್ಟರ್ ಈಸ್ ಆಲ್ ಅಬೌಟ್ ಟೇಕಿಂಗ್ ರಿಸ್ಕ್. ಬಿಟ್ಟೋಗುತ್ತೋ ಇರ್ತಾರೋ ಗೊತ್ತಿಲ್ಲ, ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಲಾಂಗ್ ಟರ್ಮ್ ಅಲ್ಲಿ ನನ್ ಜೊತೆ ಇರ್ತಾರೋ ಗೊತ್ತಿಲ್ಲ, ಲಾಂಗ್ ಟರ್ಮ್ ಅಲ್ಲಿ ನಾನು ಯೋಚನೆ ಮಾಡ್ತಿರೋ ಕನೆಕ್ಷನ್ ನನ್ ಜೊತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನ್ ಗಿವ್ ಅಪ್ ಮಾಡಲ್ಲ ಅನ್ನೋ ಒಂದು ಮೋಡಲ್ ಇದ್ದೀರಾ. ನೆಕ್ಸ್ಟ್ ಚಾಪ್ಟರ್ ಈಸ್ ಆಲ್ ಅಬೌಟ್ ಟೇಕಿಂಗ್ ರಿಸ್ಕ್ ಗೈಸ್. 2 ಮೆಸೇಜ್ ಬಂದಿದೆ, ನಾನು ಒಂದೇ ತಗೊಳ್ಳೋದು, ನಿಮಗೆ ಅದು ಗೊತ್ತು. ಬಟ್ ಐ ಡೋಂಟ್ ನೋ, ಆ ಮೆಸೇಜ್ ಕಾಣಿಸ್ತು ನನಗೆ, ಕಾಣಿಸಿದ್ಮೇಲೆ ಐ ಗೆಸ್ ದಟ್ಸ್ ನಾಟ್ ರೈಟ್ ಥಿಂಗ್ ಟು ಶಫಲ್ ಅನ್ಸುತ್ತೆ. ಸೊ ನೋಡೋಣ ಮತ್ತೆ ಅದೇ ಮೆಸೇಜ್ ಬರುತ್ತಾ ಏನು ಅಂತ. ಆಲ್ ರೈಟ್, ಒಂದು ಗೈಡೆನ್ಸ್ ಬಂದಿದೆ, ಯು ಅಂಡ್ ಯುವರ್ ಲವ್ಡ್ ಒನ್ಸ್ ಆರ್ ಸೇಫ್. ಎಸ್ ಗೈಸ್, ಸೊ ಡೆಫಿನೆಟ್ಲಿ ಗ್ರೂಪ್ 1 ನನಗೆ ಕನ್ಫರ್ಮೇಶನ್ ಒಂದೊಂದು ಮೆಸೇಜ್ ಬೇಕಾಗ್ತಿತ್ತು, ಕನ್ಫರ್ಮೇಶನ್ ಒಂದು ಡೈರೆಕ್ಟ್ ಮೆಸೇಜಸ್ ಬೇಕಾಗ್ತಾ ಇತ್ತು ಅವಾಗವಾಗ. ಬಟ್ ಎಸ್ ಡೆಫಿನೆಟ್ಲಿ ಏನ್ ಗ್ರೂಪ್ 1 ಕೇಳ್ತಾ ಇದ್ರೆ ನಿಮಗೊಂದು ಭಯ ಇದೆ, ನನ್ನ ಫ್ಯೂಚರ್ ಚಾಲೆಂಜಸ್ ಏನೇ ಆಗಿರ್ಬೋದು, ನಾನು ಪ್ರೀತಿಸ್ತಿರೋ ಪರ್ಸನ್ ನನ್ ಜೊತೆ ಇರ್ತಾರ, ನನ್ ಜೊತೆ ಸೇಫ್ ಫೀಲ್ ಮಾಡ್ತಾರ, ನನ್ ಜೊತೆ ಕಂಫರ್ಟ್ ಫೀಲ್ ಮಾಡ್ತಾರ, ನಾನ್ ಇಷ್ಟಪಡ್ತಿರೋ ಪರ್ಸನ್ ನನ್ನ ಇಷ್ಟ ಪಡ್ತಾರ ಮುಂಚೆ, ಫ್ಯೂಚರ್ ಅಲ್ಲಿ ಮುಂದೆ, ಇದೆಲ್ಲಾ ಥಾಟ್ಸ್ ನಿಮಗೆ ಇತ್ತು. ಮೇ ಬಿ ಇವಾಗ ಒಂದು ಪೀಕ್ ಟೈಮ್ ಅಲ್ಲಿ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ, ಎಲ್ಲಿ ನೀವು ಚಾಲೆಂಜಸ್ ನ ತಗೋಬೇಕು ಅಂದ್ರೆ ಏನೋ ಒಂದು ಲೈಫ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ, ಲೈಫ್ ಅಲ್ಲಿ ನೀವ್ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲೋ ಒಂದ್ ಕಡೆ ರಿಲೋಕೇಟ್ ಆಗ್ಬೇಕು, ಎಲ್ಲೋ ಒಂದ್ ಕಡೆ ಮೂವ್ ಮಾಡ್ಬೇಕು, ಸ್ವಲ್ಪ ನಿಮ್ಮ ಲವ್ಡ್ ಪರ್ಸನ್ ನಿಂದ ಸ್ವಲ್ಪ ಡಿಸ್ಟೆನ್ಸ್ ತಗೋಬೇಕಾದ ಪರಿಸ್ಥಿತಿ ಬಂದಿದೆ. ಎಲ್ಲೋ ಒಂದ್ ಕಡೆ ಅವ್ರು ಇರ್ತಾರ, ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರ, ನನ್ನ ಆಕ್ಸೆಪ್ಟ್ ಮಾಡ್ತಾರ ಕಂಪ್ಲೀಟ್ ಆಗಿ, ಈ ಎಲ್ಲಾ ಚೇಂಜಸ್ ನನ್ನ ಲೈಫ್ ಅಲ್ಲಿ ಮಾಡ್ಕೊಂತ ಇದ್ದೀನಿ, ಬಟ್ ಅವ್ರು ನನ್ನ ಹಿಂಗೆ ಆಕ್ಸೆಪ್ಟ್ ಮಾಡ್ತಾರ, ನನ್ನ ಲೈಫ್ ಡಿಸಿಷನ್ಸ್ ಅವ್ರು ಸಪೋರ್ಟ್ ಮಾಡ್ತಾರೆ, ಹಿಂಗೆಲ್ಲ ನಿಮಗೆ ಕ್ವೆಶನ್ ಇತ್ತು ಅನ್ಸುತ್ತೆ. ಬಟ್ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ಗೈಸ್. ನೀವ್ ಯಾರನ್ನ ಪ್ರೀತಿಸ್ತಾ ಇದ್ದೀರಾ, ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಎಟ್ ಎವ್ರಿ ಪಾಯಿಂಟ್, ಈಚ್ ಅಂಡ್ ಎವ್ರಿ ಪಾಯಿಂಟ್ ಅವ್ರು ನಿಮಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ, ಯಾವತ್ತೂ ನಿಮ್ಮ ಮೇಲೆ ಗಿವ್ ಅಪ್ ಮಾಡಲ್ಲ.
ಇಲ್ಲಿ ಡೈರೆಕ್ಟ್ ಮೆಸೇಜ್ ಬಂದಿದೆ ನಿಮಗೆ. ನೀವು ಮತ್ತೆ ನೀವು ಇಷ್ಟಪಡ್ತಿರೋ ಪರ್ಸನ್ ಸೇಫ್ ಆಗಿರ್ತೀರಾ, ಒಟ್ಟಿಗೆ ಇರ್ತೀರಾ. ನಥಿಂಗ್ ಟು ವರಿ. ನೀವ್ ಎಷ್ಟು ಅವ್ರ ಮೇಲೆ ಎಮೋಷನಲಿ ಕನೆಕ್ಟ್ ಆಗಿದ್ದೀರಾ ಅಷ್ಟೇ ಅವರು ನಿಮ್ ಮೇಲೆ ಕನೆಕ್ಟ್ ಆಗಿದ್ದಾರೆ. ಅಂಡ್ ಗಿವ್ ಅಪ್ ಅನ್ನೋ ಒಂದು ಮಾತು ಇಲ್ಲಿ ನಾನು ನೋಡ್ತಾ ಇಲ್ಲ. ಐ ಗೆಸ್ ನೆಕ್ಸ್ಟ್ ಚಾಪ್ಟರ್ ನಿಮಗೆ ಎಮೋಷನಲಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು, ಒಬ್ರನ್ನ ಬಿಟ್ಟು ಹೋಗೋದಕ್ಕೆ, ಒಬ್ರಿಂದ ಡಿಸ್ಟೆನ್ಸ್ ಫೀಲ್ ಮಾಡೋದಕ್ಕೆ. ಬಟ್ ನೆಕ್ಸ್ಟ್ ಚಾಪ್ಟರ್ ಇಸ್ ಆಲ್ ಅಬೌಟ್ ಟೇಕಿಂಗ್ ರಿಸ್ಕ್. ಒಂದು ಸ್ಟೆಬಿಲಿಟಿ ಇಷ್ಟು ದಿನ ಇದ್ರಿ ಅನ್ಸುತ್ತೆ, ಇನ್ಮೇಲೆ ಫುಲ್ ಚಾಲೆಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಬಟ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ನಿಮ್ಮ ಒಂದು ಗ್ರೋತ್ಗೆ ಒಂದ್ ಪ್ಲೇಸ್ ನ ಬಿಟ್ಟಿವಾಗ ಇನ್ನೊಂದ್ ಕಡೆ ಹೋಗ್ಬೇಕಾಗಿ ಬಂದಿದೆ. ಎಮೋಷನಲಿ ನೀವು ಅಪ್ಗ್ರೇಡ್ ಆಗ್ಬೇಕಾಗಿ ಬಂದಿದೆ. ಎಮೋಷನಲಿ ನೀವು ಸ್ಟ್ರಾಂಗ್, ಇನ್ನೂ ಸ್ವಲ್ಪ ಬೆಟರ್ ಫೀಲ್ ಆಗ್ಬೇಕಾಗಿ ಬಂದಿದೆ ಗ್ರೂಪ್ 1 ಅವ್ರಿಗೆ. ಸೊ ಟೈಮಿಂಗ್ಸ್ ನೋಡೋಣ, ಯಾವಾಗ ನಿಮಗೆ ಈ ಒಂದು ನೆಕ್ಸ್ಟ್ ಚಾಪ್ಟರ್ ಬರುತ್ತೆ, ನೆಕ್ಸ್ಟ್ ಚಾಪ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಿಮ್ಮ ಲೈಫಲ್ಲಿ, ನೆಕ್ಸ್ಟ್ ಚಾಪ್ಟರ್ ಯಾವಾಗ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಇದೇನ್ ತುಂಬಾ ದೂರ ಇಲ್ಲ ಗೈಸ್, ವಿತ್ ಇನ್ 2 months. ಈ ಮಂತ್, ದಿಸ್ ಮಂತ್, ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಈ ಮಂತ್ 2nd, 11th, 20th, 29th ಅಥವಾ ನೆಕ್ಸ್ಟ್ ಮಂತ್ ಸೇಮ್ ಡೇಟ್ ಅಲ್ಲಿ ಆಗುತ್ತೆ. ಸೊ ವಿತ್ ಇನ್ 2 months ಯು ಕ್ಯಾನ್ ಎಕ್ಸ್ಪೆಕ್ಟ್ ದೀಸ್ ಚೇಂಜಸ್. ಓಕೆ, ಗ್ರೂಪ್ 1 ಅವ್ರಿಗೆ ಐ ಗೆಸ್ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಿಮ್ಮ ಸಿಚುವೇಶನ್ ಬಗ್ಗೆ. ಹೇಳಿ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ ಗಳನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕ್ಬೋದು. ಅಂಡ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು ಅಂತ ಹೇಳ್ತಾ, ಎಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಮ ನೆಕ್ಸ್ಟ್ ಚಾಪ್ಟರ್ಗೆ ಎಕ್ಸೈಟ್ ಆಗಿರಿ ಅಂತ ಹೇಳ್ತಾ, ಎಸ್ ಟೇಕ್ ಕೇರ್ ಗೈಸ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಟೈಮಿಂಗು ನೋಡೋಣ, ಯಾವ ರೀತಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ ಕಡೆಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಎಸ್ ಗ್ರೂಪ್ 2 ಅವ್ರಿಗೆ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ ಇಷ್ಟ ಆಗಿ ನನ್ನ ಲೈಫಲ್ಲಿ ಅದನ್ನ ನಾನು ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಓಕೆ, ಸೊ ಎಸ್ ಗ್ರೂಪ್ 2 ಅವ್ರಿಗೆ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ ಅಥವಾ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಗ್ರೂಪ್ 2 ಅವ್ರಿಗೆ ಲೈಕ್ ಕರೆಂಟ್ ಎನರ್ಜಿ, ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಎನರ್ಜಿ, ಮೋಸ್ಟ್ ಆಫ್ ದ ಎನರ್ಜಿ ಎಲ್ಲಿ ಹೋಗ್ತಾ ಇದೆ, ಯಾವ ಒಂದು ವಿಷಯದ ಮೇಲೆ ಹೋಗ್ತಾ ಇದೆ ಅಂತ ನೋಡೋಣ. ಸೊ ದೇರ್ ಈಸ್ ಫೆದರ್ ಏನ್ ಮೆಸೇಜ್ ಹೇಳ್ತಾ ಇದೆ, someone you know is undependable and ಇನ್ಸಿನ್ಸಿಯರ್. ಓಕೆ, ನೀವು ಒಂದು ಗ್ರೂಪ್ ಅಲ್ಲಿ ಇದ್ರೆ, ಒಂದು ಫ್ರೆಂಡ್ ಸರ್ಕಲ್ ಅಲ್ಲೇ ಇದ್ರೆ, ಇಟ್ಸ್ ಅನ್ ಇಂಡಿಕೇಶನ್ ಗೈಸ್. ಕರೆಂಟ್ ಸಿಚುವೇಶನ್ ಅಲ್ಲಿ ಮೇ ಬಿ ನಿಮ್ಮ ಗ್ರೂಪ್ ಸರ್ಕಲ್ ಅಲ್ಲಿ ಯಾರೋ ಒಬ್ರು ನಿಮ್ನ ಜಸ್ಟ್ ಉಪಯೋಗಿಸ್ಕೊಂತ ಇದ್ದಾರೆ. ನಿಮ್ಮ ಮನಿ ಆಗಿರ್ಬೋದು, ಫಿನಾನ್ಷಿಯಲ್ ವಿಚಾರಕ್ಕಾಗಿರ್ಬೋದು, ಅಥವಾ ಎಮೋಷನಲ್ ವಿಚಾರಕ್ಕಾಗಿರ್ಬೋದು, ಎಲ್ಲೋ ಒಂದ್ ಕಡೆ ನಿಮ್ನ ಉಪಯೋಗಿಸ್ಕೊಂತ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನಿಮ್ನ ಒಂದ್ ಕಡೆ ಉಪಯೋಗಿಸ್ಕೊಂತ ಇದ್ದಾರೆ, ಎಲ್ಲೋ ಒಂದ್ ಕಡೆ ನಿಮಗೆ ಸಿನ್ಸಿಯರ್ ಆಗಿಲ್ಲ. ಮೇನ್ ಆಗಂದ್ರೆ ಮೇ ಬಿ ನೀವೆಲ್ಲಾ ಸೀಕ್ರೆಟ್ಸ್ ಅವರಿಗೆ ನಂಬಿಟ್ಟು ಅವ್ರಿಗೆ ಹೇಳೋದನ್ನ ನೋಡ್ತಾ ಇದ್ದೀನಿ. ಅವನ್ನ ನಂಬಿಟ್ಟು ಅವ್ರಿಗೆ ನಿಮ್ಮ ಸೀಕ್ರೆಟ್ಸ್ ಹೇಳೋದಾಗಿರ್ಲಿ, ಅಥವಾ ಕೆಲವೊಂದೊಂದು ಡೀಪ್ ವಿಚಾರಗಳು ಹೇಳೋದಾಗಿರ್ಲಿ, ಅಥವಾ ಕೆಲವೊಂದೊಂದು ಏನು ನಂಬಿಕೆ ಇಟ್ಟು ಹೇಳೋದನ್ನ ಆಗಿರ್ಲಿ, ಅಥವಾ ಒಂದು ರಿಲೇಶನ್ಶಿಪ್ ಬಗ್ಗೆ ನಂಬಿಕೆ ಇಟ್ಟು ಹೇಳೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಬಗ್ಗೆ ನಂಬಿಕೆ ಇಟ್ಟು ಹೇಳೋದು, ಏನೋ ಒಂದಷ್ಟು ಕನೆಕ್ಷನ್ಸ್ ಬಗ್ಗೆ ನಂಬಿಕೆ ಇಟ್ಟು ಹೇಳೋದನ್ನ ಮಾಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಅವ್ರು ನಿಮ್ಗೆ ಆಕ್ಚುಲಿ ಯಾರಿಗ್ ಹೇಳ್ಬಾರ್ದು ಅವರಿಗೆ ಹೋಗಿ ಹೇಳೋದು, ಯಾರಿಗೆ ವಿಷಯಗಳು ತಿಳಿಸ್ಬಾರ್ದು ಅವರಿಗೆ ಹೋಗಿ ತಿಳಿಸೋ, ಅಥವಾ ನಿಮ್ ಮುಂದೆ ನಿಮಗ್ ತುಂಬಾ ಸಪೋರ್ಟ್ ಮಾಡ್ತಿರೋ ತರ ಮಾಡ್ತಾ ಇರ್ತಾರೆ. ನಿಮ್ ಮುಂದೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಅನ್ನೋ ತರ ಆಕ್ಟ್ ಮಾಡ್ತಾ ಇರ್ತಾರೆ. ಅಥವಾ ನಿಮ್ ಮುಂದೆ ನಾನೊಂದು ಕ್ಲೋಸ್ ಫ್ರೆಂಡ್, ನಿನ್ ಬಗ್ಗೆ ಒಳ್ಳೇದೇ ಮಾತಾಡ್ತಾ ಇದೀನಿ. ಎಲ್ಲೋ ಒಂದ್ ಕಡೆ ಏನಂದ್ರೆ ನಿಮ್ ಮುಂದೆ ನಿಮ್ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿರೋರ್ ತರ ಆಡ್ತಾ ಇದ್ದಾರೆ.
ಬಟ್ ಡೀಪ್ ಡೌನ್ ಎಲ್ಲೋ ಒಂದ್ ಕಡೆ ನೀವಿರೋ ಸಿಚುವೇಶನ್ ಅವ್ರಿಗೆ ಆಕ್ಚುಲಿ ಅರ್ಥ ಆಗ್ತಾ ಇಲ್ಲ. ಅವ್ರ ಅರ್ಥ ಮಾಡ್ಕೊಂಡಿರೋದೇ ಬೇರೆ ಅಂಡ್ ಅವ್ರು ನಿಮ್ ಬಗ್ಗೆ ತಿಳ್ಕೊಂಡಿರೋದೇ ಬೇರೆ. ನಿಮ್ ಮುಂದೆ ಓಕೆ ನಿನ್ ಕಷ್ಟ ಎಲ್ಲ ಅರ್ಥ ಆಗ್ತದೆ ಅಂತ ಹೇಳ್ತಾ ಇದಾರೆ, ಬಟ್ ಎಟ್ ದ ಸೇಮ್ ಟೈಮ್ ಆ ನೀನ್ ಅದನ್ನ ಬೇರೆ ರೀತಿ ಡೀಲ್ ಮಾಡ್ಬೋದಿತ್ತು, ಬೇರೆ ರೀತಿ ಸಿಚುವೇಶನ್ ಇದ್ ಮಾಡ್ಕೊಂಡು ಹೋಗ್ಬೋದಿತ್ತು, ಅನುಸರಿಸ್ಕೊಂಡು ಹೋಗ್ಬೋದಿತ್ತು. ಹಿಂಗೆಲ್ಲ ಅವ್ರಾಗ ಥಿಂಕ್ ಮಾಡ್ತಾ ಇದಾರೆ. ಅಂದ್ರೆ ಯಾರೋ ಒಬ್ರು ಇಲ್ಲಿ ಲಾಯಲ್ ಆಗಿಲ್ಲ, ಯಾರೋ ಒಬ್ರು ನೀವು ಹೇಳ್ತಿರೋದನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡ್ತಾ ಇಲ್ಲ, ಯಾರೋ ಒಬ್ರು ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡಿರೋ ತರ ಆಕ್ಟ್ ಮಾಡ್ತಾ ಇದಾರೆ ಹೊರತು ಆಕ್ಚುಲಿ ಅರ್ಥ ಮಾಡ್ಕೊಂಡಿಲ್ಲ. ಎಲ್ಲ ಒಂದ್ ಕಡೆ ನಿಮ್ನ ಅಡ್ವಾಂಟೇಜ್ ತಗೊಂತಾ ಇದಾರೆ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 1 ಅವ್ರಿಗೆ. ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ನೀವ್ ಈ ತರ ಒಂದು ಬಾಂಡಿಂಗ್ ಅಲ್ಲಿ ಇದ್ದೀರಾ ಅಥವಾ ಈ ತರ ಒಂದು ಎನರ್ಜಿ ಅಲ್ಲಿ ಇದ್ದೀರಾ ನಿಮ್ಮ ಲೈಫ್ ಅಂತ ನೋಡ್ತಾ ಇದೀನಿ. ನೋಡೋಣ ಎಲ್ಲಿ ಯಾಕೆ ಈ ಮೆಸೇಜ್ ಬರ್ತಾ ಇದೆ, ಯಾಕೆ ನಿಮಗೆ ಈ ಒಂದು ಮೆಸೇಜ್ ಹೈಲೈಟ್ ಆಗ್ತಾ ಇದೆ ಅಂತ. ದೇರ್ ಈಸ್ ಟೀ ಡ್ರಾಪ್ಸ್, ಗ್ರೇಟ್ ಪರ್ಸನಲ್ ಸಾರೋ. ಎಲ್ಲೋ ಒಂದ್ ಕಡೆ ನಿಮ್ಮ ವೀಕ್ನೆಸ್ ನ ಈ ಪರ್ಸನ್ ಯೂಸ್ ಮಾಡ್ಕೊಂತಿರೋದನ್ನ ನೋಡ್ತಾ ಇದ್ದೀನಿ. ಅಂದ್ರೆ ಮೇ ಬಿ ಅವ್ರ ಜೊತೆ ಹತ್ತು ಇದೀರಾ ಅನ್ಸುತ್ತೆ. ಇಲ್ಲ ಒಂದ್ ಕಡೆ ನೀವು ಅವ್ರ ಜೊತೆ ಕಣ್ಣೀರ್ನ ಹಾಕ್ಬಿಟ್ಟು ನಿಮ್ ಕಷ್ಟಗಳನ್ನ ಹೇಳ್ಕೊಂಡಿರೋದು ಉಂಟು. ಆಕ್ಚುಲಿ ಈ ಪರ್ಸನ್ ನಂಬಿಟ್ಟು ನೀವು ಕೆಲವೊಂದೊಂದು ವಿಷಯಗಳು ಹೇಳಕ್ಕೆ ಆಗ್ದಿಲ್ದಿರೋ ಒಂದಷ್ಟು ವಿಷಯಗಳನ್ನ ನೀವು ಅವ್ರಿಗೆ ಹೇಳಿದೀರಾ, ಅವ್ರ ಜೊತೆ ಹತ್ತಿದೀರಾ, ಅವ್ರ ಜೊತೆ ಶೇರ್ ಮಾಡ್ಕೊಂಡಿದೀರಾ, ನಿಮ್ಮ ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೊಂಡಿದೀರಾ ಮೇನ್ ಆಗಿ. ಬಟ್ ಎಲ್ಲೊಂದ್ ಕಡೆ ಅವ್ರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ನಿಮ್ನ. ಪಾಸಿಬಿಲಿಟಿ ಇದೆ ತುಂಬಾ ಜನ ನಿಮ್ಗೆ ಯಾರು ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನೀವ್ ಇದೀರಾ, ಅಂದ್ರೆ ನಿಮಗೆ ಬಿಟ್ಟೋಗಕ್ ಆಗ್ತಾ ಇಲ್ಲ. ಬಟ್ ಇಲ್ಲ ಒಂದ್ ಕಡೆ ನಿಮಗ್ ಫೀಲ್ ಆಗ್ತಾ ಇದೆ, ಒಂದ್ ಕಡೆ ನಿಮಗ್ ಗೊತ್ತಾಗ್ತಾ ಇದೆ ಸಮಥಿಂಗ್ ಈಸ್ ರಾಂಗ್ ಅಂತ. ಬಟ್ ಸ್ಟಿಲ್ ನೀವು ಒಂಥರ ಎಮೋಷನಲಿ ಡೌನ್ ಸಿಚುವೇಶನ್ ಅಲ್ಲಿ ಇದ್ದೀರಾ. ಬಟ್ ಬೇಕಂತನೋ ಬೇಡವೋ, ಫಾರ್ಚುನೇಟ್ಲಿನೋ ಅನ್ಫಾರ್ಚುನೇಟ್ಲಿನೋ ಒಂಥರ ಡಿಪೆಂಡೆಂಟ್ ಆಗಿದ್ದೀರಾ ಒಂದು ಪರ್ಸನ್ಗೆ. ಬಟ್ ಆ ಪರ್ಸನ್ ನಿಮಗೆ ಸಿನ್ಸಿಯರ್ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದೀನಿ ಗೈಸ್. ಇದು ಯಾವುದೇ ರೀತಿಯಾದ ನಿಮಗೆ ನೆಗೆಟಿವ್ ಆಗಿ ಟರ್ನ್ ಔಟ್ ಆಗ್ಬೇಕಂತಲ್ಲ, ಬಟ್ ಇಟ್ಸ್ ಎನ್ ಮೆಸೇಜ್. ನಿಮಗೆ ಇದು ಇವಾಗ ಗೊತ್ತಾಗ್ಬೇಕು. ಇವಾಗ ಇಲ್ಲಿ ನಿಮಗೆ ಈ ಮೆಸೇಜಿಗೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ದೇರ್ ಇಸ್ ಅ ಸ್ಟ್ರಾಂಗ್ ರೀಸನ್ ಯಾಕೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಲ್ವಾ. ಸೊ ಎಸ್, ಗ್ರೂಪ್ 2 ಅವ್ರಿಗೆ ನೆಕ್ಸ್ಟ್ ನೋಡೋಣ ಏನಿರ್ಬೋದು. ಇದೆಲ್ಲ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ, ಯಾಕೆ ನಿಮ್ಮ ಲೈಫ್ ಚೇಂಜ್ ಆಗ್ಬೇಕು, ಯಾಕೆ ನೀವು ನೆಕ್ಸ್ಟ್ ಚಾಪ್ಟರ್ ಹೋಗ್ತೀರಾ, ಯಾರ ಕಾರಣದಿಂದ ಅಥವಾ ಯಾವ ಒಂದು ಕಾರಣದಿಂದ ಆಗಿರುತ್ತೆ ನೋಡೋಣ. ಗ್ರೂಪ್ 2 ಅವ್ರಿಗೆ ಲೆಟ್ಸ್ ಸಿ. ಅಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಗೈಸ್ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಹಾಕಿದ್ರೆ ಆಯ್ತು. ಸೊ ಲೆಟ್ಸ್ ಸಿ. ದೇರ್ ಈಸ್ ಒಂದು ಟ್ಯಾರೋ ಕಾರ್ಡ್ ಬಂತೆ, ಅದನ್ನ ರಿವೀಲ್ ಮಾಡೋಣ. ಆಮೇಲೆ ಅದಕ್ಕೂ ಮುಂಚೆ ಇನ್ನೊಂದು ಪುಲ್ ಮಾಡ್ಕೊಬಿಡೋಣ. ಪೇಜ್ ಆಫ್ ವಾಂಡ್ಸ್ ಅಂಡ್ ಇನ್ನೊಂದು ಟೀ ಲೀಫ್ ಮೆಸೇಜ್ ಗ್ರೂಪ್ 2 ಅವ್ರಿಗೆ. ಲೆಟ್ಸ್ ಸಿ ಯಾವ ಕಡೆ ಹೋಗ್ತಾ ಇದ್ದೀರಾ, ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಏನ್ರ ಬಗ್ಗೆ ಆಗಿರುತ್ತೆ ಅಂತ. Okay, there is one message. All right. ಬೇಗ ಬರ್ತಾ ಇದೆ. ದಟ್ಸ್ ಸರ್ಪ್ರೈಸಿಂಗ್ ಬಿಕಾಸ್ ನನಗೆ ಎಷ್ಟೇ ಚೆನ್ನಾಗಿ ಶಫಲ್ ಮಾಡಿದ್ರು ನನಗೆ ಬೇಗ ಕಾರ್ಡ್ಸ್ಗಳು ಬರಲ್ಲ. ಓಕೆ, ಲೆಟ್ಸ್ ಸಿ. ಸೊ ಕ್ಯಾಟಲಿಸ್ಟ್, ನಿಮ್ಮ ನೆಕ್ಸ್ಟ್ ಚೇಂಜಸ್ಗೆ ಕ್ಯಾಟಲಿಸ್ಟ್ ಏನಾಗಿರುತ್ತೆ ಅದಕ್ಕೂ ಮುಂಚೆ ಪೇಜ್ ಆಫ್ ವಾಂಡ್ಸ್ ಇದೆ ವಿತ್ ಮೆಸೇಜ್ ಬ್ರೂಮ್, ನ್ಯೂ ಹೋಮ್, ನ್ಯೂ ಆಟಿಟ್ಯೂಡ್. ಓಕೆ, ಒನ್ ಥಿಂಗ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲೂ ಒಂದು ವಾಂಡ್ಸ್ ಇದೆ, ಅಂದ್ರೆ ಒಂದು ಕೋಲ್ ಇದೆ ಆಯ್ತಾ. ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಒಂದಿದೆ. ಎಲ್ಲೋ ಒಂದ್ ಕಡೆ ಕೊಳೆಗಳನ್ನ ತೆಗಿಯೋದಕ್ಕೆ ಬ್ರೂಮ್ ನ ಯೂಸ್ ಮಾಡ್ತೀವಿ, ನೆಗೆಟಿವಿಟೀಸ್ ನ ಕಳ್ಸೋದಕ್ಕೆ ಯೂಸ್ ಮಾಡ್ತೀವಿ. ಕೊಳೆ, ಬೇಡದಿರೋ ವಸ್ತುಗಳು ಅದನ್ನ ದೂರ ಹಾಕೋದಕ್ಕೆ ಪಾಸಿಬಿಲಿಟಿ ಇದೆ. ಲೈಕ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಿಮ್ಮ ಲೈಫ್ ಅಲ್ಲೇ ಕೆಲವೊಬ್ಬೊಬ್ರು ಅನ್ವಾಂಟೆಡ್ ಪೀಪಲ್ ನ ನೀವು ಹೊರಗೆ ಹಾಕೋದು, ಆ ಸರ್ಕಲ್ ಇಂದ ಹೊರಗೆ ಹಾಕೋದು. ಒಬ್ಬೊಬ್ರಿಗೆ ಇಲ್ಲಿ ನ್ಯೂ ಹೋಮ್, ಒಂದು ನ್ಯೂ ಪ್ಲೇಸ್ ಅಲ್ಲಿ ಒಂದು ನ್ಯೂ ಸ್ಟಾರ್ಟ್ ಮಾಡೋದನ್ನ ನೋಡ್ತಾ ಇದೀನಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ. ಒಂದು ನ್ಯೂ ಆಟಿಟ್ಯೂಡ್, ಓವರ್ ಆಲ್
ಮೇ ಬಿ ಒಂದು ಎಮೋಷನಲ್ ಪರ್ಸನ್ ಆಗಿರ್ತೀರಾ ಅನ್ಸುತ್ತೆ ಗ್ರೂಪ್ 2. ಎಲ್ಲೋ ಒಂದ್ ಕಡೆ ಯಾವಾಗ ನಿಮಗೆ ಫೀಲ್ ಆಗುತ್ತೆ ನಿಮ್ಮ ಈ ಒಂದು ಡೌನ್ ಟು ಅರ್ತ್ ಆಟಿಟ್ಯೂಡ್ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಎಲ್ಲಾರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದು, ಬಟ್ ಎಲ್ಲೋ ಒಂದ್ ಕಡೆ ಅದ್ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನೋ ಒಂದು ಮೆಸೇಜ್ ನನಗಿಲ್ಲಿ ಬರ್ತಾ ಇದೆ. ಲೆಟ್ಸ್ ಸಿ. ಏಸ್ ಆಫ್ ಪೆಂಟಕಲ್ಸ್, ಒಂದು ನ್ಯೂ ಆಪರ್ಚುನಿಟೀಸ್ ಇನ್ ಯೋರ್ ವೇ. ಕರಿಯರ್ ಆಪರ್ಚುನಿಟಿ ಆಗಿರ್ಬೋದು, ನಿಮ್ಮ ಲೈಫ್ ನೆಕ್ಸ್ಟ್ ಚಾಪ್ಟರ್ಗೆ ಹೆಂಗ್ ಚೇಂಜ್ ಆಗುತ್ತೆ ಗೊತ್ತಾ, ಒಂದು ನ್ಯೂ ಕರಿಯರ್ ಆಪರ್ಚುನಿಟಿ. ಇದು ಕರಿಯರ್ ಆಪರ್ಚುನಿಟಿ ಅನ್ನೋದಕ್ಕಿಂತ ನಾನು ಇಲ್ಲಿ ಏನ್ ನೋಡ್ತೇನೆ ಅಂದ್ರೆ ನ್ಯೂ ವೇ ಆಫ್ ಅರ್ನಿಂಗ್, ಅಂದ್ರೆ ದುಡ್ಡು. ಆಕ್ಚುಲ್ ಆಗಿ ಮೇ ಬಿ ಇವಾಗ ಏನೇ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಹೋಗ್ತಾ ಇರ್ಬೋದು, ಬಟ್ ವೆರಿ ನಿಯರ್ ಫ್ಯೂಚರ್ ಅಲ್ಲಿ ಗ್ರೂಪ್ 2 ನಿಮಗೆ ಒಂದು ಹೊಸ ಆಪರ್ಚುನಿಟಿ ಸಿಗುತ್ತೆ, ನ್ಯೂ ವೇ ಟು ಮೇಕ್ ಮನಿ. ಅಂದ್ರೆ ಇವಾಗ ಏನ್ ಆಲ್ರೆಡಿ ಏನ್ ದುಡ್ಡು ಮಾಡ್ತಾ ಇದ್ದೀರಾ ಅದ್ ನಿಮಗೆ ಸಾಕಾಗ್ತಿಲ್ಲ ಅನ್ಸ್ತಾ ಇದೆ, ಅಥವಾ ನಿಮ್ಮ ಒಂದು ಲಿವಿಂಗಿಗೆ ಅದಷ್ಟು ಅನ್ನಷ್ಟು ಅಂದ್ರೆ ಅಷ್ಟೊಂದು ಕಂಫರ್ಟೇಬಲ್ ಲೈಫ್ ಲೀಡ್ ಮಾಡಕ್ ಆಗಷ್ಟು ಬರ್ತಾ ಇಲ್ಲ ಅಂತ ನೋಡ್ತಾ ಇದೀನಿ, ಅಥವಾ ನಿಮಗೆ ನೀವೇ ಏನೋ ಪ್ರಾಕ್ಟಿಕಲಿ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ಕೊಂಡು ಹೋಗಕ್ಕೆ ನಿಮಗೆ ಸಾಲ್ತಾ ಇಲ್ಲ ಅಂತ ನೋಡ್ತಾ ಇದೀನಿ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ ಈ ಒಂದು ನ್ಯೂ ಆಪರ್ಚುನಿಟಿ ಕಾರಣ ಆಗಿರುತ್ತೆ. ತುಂಬಾ ಜನಕ್ಕೆ ಇದು ಕರಿಯರ್ ಆಪರ್ಚುನಿಟಿ ಆಗಿರುತ್ತೆ, ನ್ಯೂ ಒಂದು ಹೊಸ ಜಾಬ್ ಸಿಗೋದು, ಹೊಸ ಕಡೆ ಜಾಬ್ ಆಗೋದು. ಕೆಲವೊಬ್ಬರಿಗೆ ಇದು ಮನಿ ಬಿಸ್ನೆಸ್ ಗ್ರೋತ್ ಆಗೋದು, ನ್ಯೂ ವೇ. ಫಾರ್ ಎನ್ ಎಕ್ಸಾಂಪಲ್, ಎಷ್ಟು ದಿನ ಒಂದ್ ವೇ ಅಲ್ಲಿ ಮಾತ್ರ ದುಡಿತಾ ಇದ್ರಿ, ಬಟ್ ಅನದರ್ ಬಾಗ್ಲು ಓಪನ್ ಆಗ್ತದೆ ನಿಮಗೆ ಒಂದು ನ್ಯೂ ವೇ ಅಲ್ಲಿ ಫಿನಾನ್ಷಿಯಲ್ ಗ್ರೋತ್ ನ ಮಾಡೋದಕ್ಕೆ. ಮೇ ಬಿ ಈ ಒಂದು ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಹೋಮ್ ಅಂತ ಬಂದ್ರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನ್ಯೂ ಹೋಮ್ ಅಂತ, ಒಂದು ಸೆಕ್ಯೂರ್ ಫೀಲ್ ಅಥವಾ ಒಂದು ಸೇಫ್ಟಿ ಫೀಲ್ ಆಗುವಂತದ್ದು. ಸೊ ಐ ಗೆಸ್ ಇವಾಗ ಏನೇ ಒಂದು ಈ ಕಣ್ಣಲ್ಲಿ ನೀರ್ ಬರ್ತಿರೋದೆಲ್ಲ ನೋಡಿದ್ರೆ ಡೆಫಿನೆಟ್ಲಿ ಗ್ರೂಪ್ 2 ನೀವು ಒಂದು ಡಿಫಿಕಲ್ಟ್ ಫೇಸ್ ಅಲ್ಲಿ ಇದ್ದೀರಾ. ಅಂದ್ರೆ ಬೇಕೋ ಬೇಡವೋ ಇನ್ನೊಬ್ರು ಹತ್ರ ಡಿಪೆಂಡೆಂಟ್ ಆಗಿದ್ದೀರಾ ನೀವು. ಎಲ್ಲೋ ಒಂದ್ ಕಡೆ ಅವರ ಆಟಿಟ್ಯೂಡ್ ನಿಮ್ ಕಡೆ ಸರಿ ಇಲ್ಲ, ಬಟ್ ಸ್ಟಿಲ್ ನೀವು ಡಿಪೆಂಡೆಂಟ್ ಆಗಿದ್ದೀರಾ. ಕಷ್ಟದಲ್ಲಿ ನಿಮಗೆ ಒಂದಷ್ಟು ಜನ ಸಹಾಯ ಮಾಡಿದ್ದಾರೆ, ಅಥವಾ ಇವಾಗ ಎಲ್ಲೋ ಒಂದ್ ಕಡೆ ಇನ್ನೊಬ್ರು ಜೊತೆ ಡಿಪೆಂಡೆಂಟ್ ಆಗಿ ಬದುಕ್ತಾ ಇದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಬಟ್ ನಿಮ್ಮ ಈ ನೆಕ್ಸ್ಟ್ ಚಾಪ್ಟರ್ ಇದೆ ಅಲ್ವಾ, ಒಂದು ಹೊಸ ಮನೆ ತೋರಿಸ್ತಾ ಇದೆ. ಹೊಸ ಮನೆ ಅನ್ನಕ್ಕಿಂತ ಹೊಸ ಪ್ಲೇಸ್, ಎಲ್ಲಿ ನಿಮ್ಮ ಸುತ್ತಮುತ್ತ ಓನ್ಲಿ ಕಂಫರ್ಟೇಬಲ್ ಪ್ಲೇಸಸ್ ಇರುತ್ತೆ, ಅಂಡ್ ಮೋರ್ ಓವರ್ ಬ್ಯಾಕ್ ಟು ಯುವರ್ ಓಲ್ಡ್ ಆಟಿಟ್ಯೂಡ್ ಗೆ ಬರ್ತೀರಾ. ಅಂದ್ರೆ ಇಲ್ಲಿ ನ್ಯೂ ಆಟಿಟ್ಯೂಡ್ ಅಂತ ಇದೆ, ಬಟ್ ಐ ಫೀಲ್ ವಿತ್ ಪೇಜ್ ಆಫ್ ವಾಂಡ್ಸ್ ಬಂದಿದ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನೀವು ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡಿದ್ರಿ ಅನ್ಸುತ್ತೆ. ಫ್ರಮ್ ಪಾಸ್ಟ್ 1 to 2 years ತುಂಬಾ ಚೇಂಜಸ್ ಮಾಡ್ಕೊಂಡ್ರಿ, ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಶುರು ಮಾಡಿದ್ರಿ. ಯಾವ್ದನ್ನೆಲ್ಲ ಲೈಟ್ ಆಗಿ ತಗೊಂತಾ ಇದ್ರಿ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡಿದ್ರಿ. ಬಟ್ ಎಲ್ಲೋ ಒಂದ್ ಕಡೆ ಮೇ ಬಿ ದಟ್ ಈಸ್ ಇಂಪಾರ್ಟೆಂಟ್. ಡೇಸ್ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಆಗ್ತಾ ನಾವು ಒಂದೊಂದು ವಿಷಯಗಳನ್ನ ಸೀರಿಯಸ್ ಆಗಿ ತಗೊಂಡ್ಲೇ ಬೇಕಾಗುತ್ತೆ. ಬಟ್ ನಿಮ್ ವಿಚಾರದಲ್ಲಿ ಆ ಒಂದು ಲೈಟ್ ಆಗಿ ತಗೊಳ್ಳೋದು, ಫನ್ ವೇ ಆಗಿ ತಗೊಳ್ಳೋದು, ಅದು ಚೈಲ್ಡಿಶ್ ನೇಚರ್ ಕಳ್ದು ಹೋಯ್ತು ಅನ್ನೋದನ್ನ ನೋಡ್ತಾ ಇದೀನಿ. ಐ ಗೆಸ್ ಬ್ಯಾಕ್ ಟು ಯುವರ್ ಓಲ್ಡ್ ಆಟಿಟ್ಯೂಡ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ನೆಕ್ಸ್ಟ್ ಚಾಪ್ಟರ್. ಬಟ್ ಹೊಸ ವೇ ಅಲ್ಲಿ ತುಂಬಾ ಜನಕ್ಕೆ ಆಲ್ರೆಡಿ ಇದಾಗ್ತಾ ಇದೆ ಅನ್ಸುತ್ತೆ, ನ್ಯೂ ವೇ ಅಲ್ಲಿ ದುಡ್ಡು ಮಾಡ್ಕೊಳ್ಳೋದು, ಅಟ್ ಲೀಸ್ಟ್ ಒಂದು ಲೈಫ್ ನ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಫೀಲ್ ಆಗುವಂತದ್ದು ನಿಮ್ಮ ನೆಕ್ಸ್ಟ್ ಆಪರ್ಚುನಿಟಿ ಅನ್ನೋದನ್ನ ನೋಡ್ತಾ ಇದೀನಿ. ಓಲ್ಡರ್ ವುಮನ್ ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅನ್ ಓಲ್ಡರ್ ವುಮೆನ್. ಸೊ ಎಸ್, ಒಬ್ಬ ಪರ್ಸನ್ ಕಾರಣ ಆಗ್ತಾರೆ ನಿಮ್ಮ ಲೈಫ್ ಅಲ್ಲಿ ಒಂದು ಸೆಕ್ಯೂರ್ ಫೀಲ್ ಆಗೋದಕ್ಕೆ, ಒಂದು ಸೆಕ್ಯೂರಿಟಿ, ಈ ಒಂದು ಹೊಸ ನ್ಯೂ ಚಾಪ್ಟರ್ ಸ್ಟಾರ್ಟ್ ಆಗೋದಕ್ಕೆ ಒಂದು ಓಲ್ಡ್ ವುಮೆನ್ ಕಾರಣ ಆಗ್ತಾರೆ. ಓಕೆ, ಇವ್ರ ಜೊತೆ ಒಂದು ರಿಲೇಶನ್ಶಿಪ್ ಡೀಲ್ ಮಾಡ್ತಿರ್ಬಹುದು, ಯಾವುದೋ ಒಂದು ಏನೋ ಒಂದು ಮನಿ ಡೀಲಿಂಗ್ ಆಗಿರ್ಬೋದು, ಇವ್ರ ಜೊತೆ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಾಗಿರ್ಬೋದು, ಇವರ ಒಂದು ಆಶೀರ್ವಾದದಿಂದ ಸ್ಟಾರ್ಟ್ ಮಾಡೋದಾಗಿರ್ಬೋದು. ಓಲ್ಡ್ ವುಮೆನ್ ಯಾರೇ ಆಗಿರ್ಬೋದು, ಲೈಕ್ ಅವರು ಕಾರಣ ಆಗ್ತಾರೆ ನಿಮ್ಮ ಲೈಫ್ ಅಲ್ಲಿ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡೋದಕ್ಕೆ. ಅವ್ರು ನಿಮ್ಮ ಫ್ಯಾಮಿಲಿಯವ್ರ ಆಗಿರ್ಬೋದು, ಜಸ್ಟ್ ನಿಮಗೆ ಹಾಗೆ ಗೊತ್ತಿರ್ಬೋದು, ಅಥವಾ ಈ ಓಲ್ಡ್ ವುಮೆನ್ ಚಾಲೆಂಜ್ ಆಗಿ ನೀವು ತಗೊಂತಿರ್ಬೋದು. ಬಿಕಾಸ್ ಒಂದೊಂದ್ಸತಿ ಅನ್ಸುತ್ತೆ, ಓಕೆ ಇವ್ರಿಗೆ ಒಬ್ಬೊಬ್ರು ಆಗ್ದಿಲ್ದಿರೋರು, ಲೈಕ್ ಅಜ್ಜಿ ಹಾಗೆಲ್ಲ ಆಗ್ದಿಲ್ದಿರೋರು ಇರ್ತಾರೆ, ಇವ್ರಿಗೆ ನಾನು ತೋರಿಸ್ಬೇಕು, ಏನೋ ಅವ್ರ ಜೊತೆ ಒಂದ್ ಸ್ಟ್ರೆಂತ್ ಇರಲ್ಲ ಡೀಲ್ ಮಾಡೋಷ್ಟು, ಬಟ್ ಸ್ಟಿಲ್ ಒಬ್ಬೊಬ್ರಿಗೆ ಪೆಟ್ ಕೊಟ್ಟು ಬುದ್ಧಿ ಹೇಳಿದ್ರೆ ಒಬ್ಬೊಬ್ರಿಗೆ ಬಾಯಲ್ಲೇ ಬುದ್ಧಿ ಹೇಳ್ಬೋದು. ಮೇ ಬಿ ಎಲ್ಲೋ ಒಂದ್ ಕಡೆ ಅವ್ರು ಹೇಳಿದಕ್ಕೆ ಒಂದೊಂದು ಮಾತು ನಿಮಗೆ ಆಗಿರಲ್ಲ ಅನ್ಸುತ್ತೆ, ಬಟ್ ಎಸ್, ಏನೋ ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಿರಬಹುದು. ಐ ಗೆಸ್ ಒಂದು ಕ್ಯಾಟಲಿಸ್ಟ್ ಆಗಿ ಆಕ್ಟ್ ಮಾಡ್ತಾರೆ. ಅಂದ್ರೆ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಹೋಗಕ್ಕೆ ಈ ಒಂದು ಸಿಚುವೇಶನ್ಸ್ ಹೆಲ್ಪ್ ಮಾಡುತ್ತೆ. ನ್ಯೂ ಫಿನಾನ್ಷಿಯಲ್ ಗ್ರೋತ್, ಒಂದು ಓಲ್ಡರ್ ವುಮೆನ್, ಏಜ್ ಆಗಿರೋ ಒಂದು ವ್ಯಕ್ತಿ, ಓಕೆ, ಎಸ್ಪೆಷಲಿ ಏಜ್ ಆಗಿರೋ ಒಂದು ವುಮೆನ್, ಹೆಂಗ್ಸು. ಓಕೆ, ಎಸ್, ನೆಕ್ಸ್ಟ್ ನೋಡೋಣ.
ಏನೆಲ್ಲ ಆಪರ್ಚುನಿಟೀಸ್ ಬರ್ತಾ ಇದೆ ಆಲ್ರೆಡಿ ನೋಡಿದೀವಿ ನಾವಿಲ್ಲಿ. ಒಂದು ನ್ಯೂ ವೇ ಆಫ್ ಮನಿ ಮೇಕಿಂಗ್, ನ್ಯೂ ವೇ ಆಫ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಹೊಸ ಕರಿಯರ್ ಆಪರ್ಚುನಿಟಿ ಬರೋದ್ರಿಂದ ನಿಮ್ಮ ಲೈಫ್ ಅಲ್ಲಿ ಒಂದು ನ್ಯೂ ಚಾಪ್ಟರ್ ಓಪನ್ ಆಗೋದನ್ನ ನೋಡ್ತಾ ಇದೀನಿ. ಸೊ ಯಾವಾಗ ಅಂತ ಟೈಮಿಂಗ್ಸ್ ಕೊಡ್ತೀನಿ, ಲಾಸ್ಟ್ ಗೆ ಸ್ಟಿಕ್ ಆನ್ ಆಗಿ. ಓಕೆ, ಸೊ ಎಸ್, ನೆಕ್ಸ್ಟ್ ಆಪರ್ಚುನಿಟೀಸ್ ಏನು ಅಂತ ನೋಡೋಣ. ಇದು ನ್ಯೂ ರಿಲೇಶನ್ಶಿಪ್, ನ್ಯೂ ಕರಿಯರ್ ಅನ್ನೋದು ಆಲ್ರೆಡಿ ನಮಗೆ ಇಲ್ಲಿ ಕನ್ಫರ್ಮೇಶನ್ ಸಿಕ್ಕಿದೆ. ಬಟ್ ಲೆಟ್ಸ್ ಸಿ. ಓಕೆ, ದಿಸ್ ಇಸ್ ಹರ್ಮಿಟ್. ಇಷ್ಟು ದಿನ ನೀವು ಓವರ್ ಥಿಂಕ್ ಮಾಡ್ತಾ ಇದ್ರಿ ಅನ್ಸುತ್ತೆ ಗ್ರೂಪ್ 1 ನಿಮ್ಮ ಲೈಫ್ ಬಗ್ಗೆ. ಎಲ್ಲೋ ಒಂದ್ ಕಡೆ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ರಿ, ತುಂಬಾ ಸೀರಿಯಸ್ ಆಗಿ ತಗೊಂತಾ ಇದ್ರಿ. ಐ ಗೆಸ್ ಆಪರ್ಚುನಿಟಿ ಇಸ್ ಆಲ್ ಅಬೌಟ್ ನಿಮಗೆ. ಒನ್ ಥಿಂಗ್ ಇಸ್ ಫಾರ್ ಶೋರ್, ತುಂಬಾ ಕಷ್ಟ ಪಡ್ತಾ ಇದ್ರಿ ನಿಮ್ಮ ಲೈಫಲ್ಲಿ. ನಾನು ಏನ್ ಮಾಡ್ಬೇಕಂತ ನಾನು ಈ ಲೈಫಿಗೆ ಬಂದೆ, ನನ್ನ ಗುರಿ ಏನು, ನನ್ನ ಎಂಡ್ ಗೋಲ್ ಏನು, ನನ್ನ ಆಕ್ಚುಲಿ ಪ್ಯಾಷನ್ ಏನು, ನನ್ನ ಲೈಫಲ್ಲಿ ಏನ್ ಆಗ್ತೀನಿ, ಹಿಂಗೆಲ್ಲ ಕ್ವೆಶನ್ಸ್ ನಿಮಗಿತ್ತು ಅನ್ಸುತ್ತೆ. ಐ ಗೆಸ್ ಫೈನಲಿ ಆ ಒಂದು ಕ್ವೆಶನ್ಸಿಗೆ ನಿಮಗೆ ಆನ್ಸರ್ ಸಿಗುತ್ತೆ. ಅಂದ್ರೆ ಓಕೆ, ಫೈನಲಿ ನಿಮಗೂ ಒಂದು ಅಶ್ಯೂರೆನ್ಸ್ ಸಿಗುತ್ತೆ. ಓಕೆ, ದಿಸ್ ಇಸ್ ಮೀ, ಇದು ನನ್ನ ಜರ್ನಿ, ನಾನು ಇದನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೋಬೇಕು. ಇದ್ರ ಬಗ್ಗೆ ಜಾಸ್ತಿ ನಾನು ಕ್ವೆಶನ್ ಮಾಡೋದ್ ಬೇಡ, ಜಾಸ್ತಿ ಓವರ್ ಥಿಂಕ್ ಮಾಡೋದ್ ಬೇಡ, ಎಗೇನ್ ಅಂಡ್ ಎಗೇನ್ ಥಿಂಕ್ ಮಾಡೋದ್ ಬೇಡ, ಇದು ನಂಗೇನಾ ಅಂತ ಯೋಚನೆ ಮಾಡೋದ್ ಬೇಡ. ಹಿಂಗೆಲ್ಲ ಕ್ವೆಶನಿಗೆ ಒಂದು ಆನ್ಸರ್ ಸಿಗುತ್ತೆ. ಐ ಗೆಸ್ ಗ್ರೂಪ್ 2 ಅವರೇ ನಿಮ್ಗೆ ಒಂದು ಕ್ರಿಯೇಟಿವ್ ಐಡಿಯಾಸ್ ಬರುತ್ತೆ. ಅಂಡ್ ಮೋಸ್ಟ್ ಪ್ರಾಬಬ್ಲಿ ನೀವು ಒಂದು ಒಂದು ಜಸ್ಟ್ ಓವರ್ ಥಿಂಕಿಂಗ್ ಇಂದ ಹೊರಗೆ ಬರ್ತೀರಾ, ಒಂದು ಗೂಡೊಳಗಿಂದ ನೀವು ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. ಗ್ರೂಪ್ 2 ಇದು ಒಂದು ನ್ಯೂ ಪ್ಲೇಸಸ್ಗೆ, ನ್ಯೂ ಚಾಲೆಂಜಸ್ಗೆ ಕರ್ಕೊಂಡು ಹೋಗೋದನ್ನ ನೋಡ್ತಾ ಇದ್ದೀನಿ. ಓಕೆ, ಸ್ಟಿಲ್ ಮೋರ್ ಕ್ಲಾರಿಟಿ ತಗೊಳ್ಳೋಣ ಏನ್ರ ಬಗ್ಗೆ. ಒಂದು ನ್ಯೂ ಸ್ಟಾರ್ಟ್ ಅನ್ನ ನೋಡ್ತಾ ಇದ್ದೀನಿ ನಿಮ್ಮ ಲೈಫ್ ಅಲ್ಲಿ, ಒಂದು ನ್ಯೂ ಪ್ಲೇಸ್ ಅಥವಾ ನ್ಯೂ ಹೋಮ್ ನ ತಗೊಳ್ಳೋದು. ಅಂಡ್ ಮೋರ್ ಓವರ್ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕೆಲವೊಬ್ಬೊಬ್ಬರನ್ನ ಹೊರಗೆ ಹಾಕೋದು, ಬೇಡದಿರೋ ಒಂದಷ್ಟು ಪರ್ಸನ್ ನೀವು ಹೊರಗೆ ಹಾಕೋದು. ಇವ್ರ ಜೊತೆ ನೀವು ಬಿಸ್ನೆಸ್ ಡೀಲೇ ಮಾಡ್ತಿರ್ಬೋದು, ಬಟ್ ಫೈನಲಿ ನಿಮಗೆ ರಿಯಲೈಸ್ ಆಗುತ್ತೆ ಈ ವ್ಯಕ್ತಿನ ನನಗೇನೋ ಒಂದು ಯೂಸ್ ಇಲ್ಲ ಅಂತ, ಅದರಿಂದ ಹೊರಗೆ ಬರೋದು. ಅಂಡ್ ಮೋರ್ ಓವರ್ ನಿಮ್ಮ ಕರಿಯರ್ ಅಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದರಿಂದ ನಿಮಗೆ ರಿಯಲೈಸ್ ಆಗುತ್ತೆ ಓಕೆ, ನನ್ನ ಪಾತ್ ಇದು, ನಾನು ಇಷ್ಟು ದಿನ ಒಂದು ರಾಂಗ್ ಪಾತ್ ಅಲ್ಲಿ ಇದ್ದೆ, ಅಥವಾ ಇಷ್ಟು ದಿನ ನಾನು ಸುಮ್ನೆ ಕ್ವೆಶನ್ ಮಾಡ್ಕೊಂತ ಇದ್ದೆ. ಬಟ್ ಇನ್ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ, ಎಲ್ಲಿಗೆ ಹೋಗ್ತಾ ಇದೆ ನನ್ನ ಲೈಫು, ನನ್ನ ಪಾತ್ ಏನು, ನಾನು ಏನ್ ಮಾಡ್ಬೇಕಂತ ಈ ಭೂಮಿಗೆ ಬಂದೆ, ಈ ಎಲ್ಲ ಕ್ವೆಶನ್ಗೂನು ಒಂದು ಆನ್ಸರ್ ಸಿಗತ್ತೆ ಗ್ರೂಪ್ 2 ಅವರೇ. ಸೊ ನೋಡೋಣ ನೆಕ್ಸ್ಟ್ ಇನ್ನು ನಿಮಗೆ ಮೆಸೇಜಸ್ ನೋಡೋಣ. ಅಂದ್ರೆ ಏನು ಚಾಲೆಂಜಿಂಗ್ ಸಿಚುವೇಶನ್ ಏನಾಗಿರುತ್ತೆ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ, ಚಾಲೆಂಜಿಂಗ್ ಸಿಚುವೇಶನ್ ಏನಾಗಿರುತ್ತೆ ನಿಮಗೆ ಈ ಒಂದು ಫ್ರೆಶ್ ಸ್ಟಾರ್ಟ್ ಅಥವಾ ಬ್ಯಾಕ್ ಟು ಯುವರ್ ಓಲ್ಡ್ ಆಟಿಟ್ಯೂಡ್ ಬರೋದಕ್ಕೂ ಮುಂಚೆ ಏನೋ ಒಂದು ಚಾಲೆಂಜಿಂಗ್ ಸಿಚುವೇಶನ್ ನೀವು ಡೀಲ್ ಮಾಡ್ಬೇಕಾಗಿ ಬರುತ್ತೆ. ಸೊ ಏನದು, ಪರ್ಸನ್ ನ ಡೀಲ್ ಮಾಡ್ಬೇಕಾ, ಲೆಸನ್ ನ ಕಲಿಬೇಕಾ, ನೀವು ಏನಿದ್ದು ನೋಡೋಣ. ಎಟ್ ಎನಿ ಮೂಮೆಂಟ್ ಕ್ಲೈಮ್ ಮಾಡ್ಕೋಬೇಕಂದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು ಗೈಸ್. ಸೊ ಲೆಟ್ಸ್ ಸಿ. ಮೆಸೇಜ್ ಬಂದ್ಬಿಟ್ಟು ಕ್ವೀನ್ ರೈಸಿಂಗ್, ಸ್ಟೆಪಿಂಗ್ ಇನ್ ಟು ಪವರ್, ಪ್ರೈಸ್ಡ್, ಕಮಿಂಗ್ ಅಪ್, ಸ್ಪಾಟ್ಲೈಟ್. ಸೊ ನೋಡ್ಬೋದು ಇಲ್ಲಿ ಹರ್ಮಿಟ್ ಬಂದಿದೆ. ಹರ್ಮಿಟ್ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಗುಹೆ ಒಳಗೆ ಒಂದು ಓಲ್ಡ್ ಪರ್ಸನ್ ತರ, ಅಂದ್ರೆ ಬೇಡ ನನಗೆ ಜನರುಗಳು ಬೇಡ, ಜನರುಗಳ ಮಧ್ಯೆ ಇರೋದು ಬೇಡ, ನಾನು ಒಬ್ನೇ ಇದ್ರೆ ಸಾಕು ಅಥವಾ ನಾನು ಒಬ್ಳೇ ಇದ್ರೆ ಸಾಕು, ನನಗೆ ಜಾಸ್ತಿ ಸೋಷಿಯಲ್ ಸರ್ಕಲ್ ಬೇಡ, ಇದರಿಂದ ಅವಾಯ್ಡ್ ಆಗ್ತಾ ಇದೀರಿ. ಐ ಗೆಸ್ ಯಾವಾಗ ನೀವು ಹೊರಗೆ ಬರ್ತೀರಾ, ಯು ವಿಲ್ ಗೆಟ್ ಆಲ್ ದಿಸ್ ಸ್ಪಾಟ್ ಲೈಟ್ ಸಿಗುತ್ತೆ, ನಿಮ್ಮ ಮೇಲೆ ಅಟೆನ್ಷನ್ ಸಿಗುತ್ತೆ. ಸ್ಲೋಲಿ ನಿಮಗೂ ಅರ್ಥ ಆಗುತ್ತೆ ಓಕೆ, ನಾನು ಯಾವಾಗ ನನ್ನ ಪವರ್ನ ಕಂಪ್ಲೀಟ್ ಆಗಿ ತಗೋತೀನಿ, ಯಾವಾಗ ನನಗೆ ಇಂಪಾರ್ಟೆನ್ಸ್ ಸಿಗುತ್ತೆ, ನನ್ನನ್ನು ಜನರು ಪ್ರೈಸ್ ಮಾಡ್ತಾರೆ, ನನಗಿರೋ ಟ್ಯಾಲೆಂಟ್ ನಾನು ಸ್ವಲ್ಪ ಇವಾಗ ಹೊರಗೆ ಹಾಕಿದ್ರೆ, ಸ್ವಲ್ಪ ನಾನು ಸೋಷಲೈಸ್ ಆದ್ರೆ, ಸ್ವಲ್ಪ ನಾನು ಓಪನ್ ಅಪ್ ಆದ್ರೆ, ಸ್ವಲ್ಪ ನನ್ನ ಜನರುಗಳ ಮಧ್ಯೆ ಇದ್ರೆ, ಡೆಫಿನೆಟ್ಲಿ ನನ್ನ ಎಲ್ಲರೂ ಚೂಸ್ ಮಾಡ್ತಾರೆ, ನನ್ನ ಪ್ರೈಸ್ ಮಾಡ್ತಾರೆ, ನಾನು ಮತ್ತೆ ರೈಸ್ ಆಗ್ತೀನಿ. ಮೇ ಬಿ ಎಲ್ಲೋ ಒಂದು ಫಾಲ್ ಡೌನ್ ಆಗಿದ್ರಿ ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಕಳ್ಕೊಂಡಿದ್ರಿ, ನೀವೇ ಕಳ್ಕೊಂಡಿದ್ರಿ ಅನ್ಸುತ್ತೆ ಗ್ರೂಪ್ 2. ಬಟ್ ಅಗೇನ್ ಒಂದು ಸ್ಪಾಟ್ ಲೈಟ್ ಬರುತ್ತೆ ನಿಮ್ ಮೇಲೆ, ಜನರುಗಳ ಅಟೆನ್ಷನ್ ನಿಮ್ ಮೇಲೆ ಬರುತ್ತೆ. ಅಂಡ್ ಮೋರ್ ಓವರ್ ಯಾವ ಒಂದು ಕಾರಣಕ್ಕೆ ನೀವು ಎಲ್ಲರಿಂದ ದೂರ ಹೋಗಿದ್ರಿ, ಅದೇ ಕಾರಣದಿಂದ ವಾಪಸ್ ನೀವು ಎದ್ದು ಬರೋದನ್ನ ನೋಡ್ತಾ ಇದೀನಿ. ಯಾವ್ದಾದ್ರು ಫೇಲ್ಯೂರ್ ಸಿಚುವೇಶನ್ ಅಲ್ಲಿ ಇದ್ರೆ ಗ್ರೂಪ್ 2 ಇಟ್ಸ್ ಅನ್ ಇಂಡಿಕೇಶನ್ ಯು ವಿಲ್ ಕಮ್ ಔಟ್. ಆದಷ್ಟು ಬೇಗ ನೀವು ಒಂದು ಆ ಫೇಲ್ಯೂರ್ ಸಿಚುವೇಶನ್ ಇಂದ ಹೊರಗೆ ಬರ್ತೀರಾ. ಅಂಡ್ ಆದಷ್ಟು ಬೇಗ ನೀವು ಹೊಸ ಕನೆಕ್ಷನ್ ಮಾಡ್ಕೊಂತೀರಾ. ಅಂಡ್ ಮೋರ್ ಓವರ್ ತುಂಬಾ ಜನರದು ಅಟೆನ್ಷನ್ ನಿಮ್ ಮೇಲೆ ಬರೋ ತರ ಮಾಡ್ಕೊಂತೀರಾ.
ಅದು ಬೇಕು ಬೇಕು ಅಂತ ಮಾಡ್ಕೊಳ್ಳೋದ್ಕಿಂತನೂ ಐ ಗೆಸ್ ನಿಮ್ಮ ಸ್ಕಿಲ್ಸ್ಗೆ ಆಗಿರ್ಬೋದು, ನಿಮ್ಮ ಟ್ಯಾಲೆಂಟಿಗೆ ಆಗಿರ್ಬೋದು, ನಿಮ್ಮ ಮೇಲೆ ಜನ ನಿಮ್ನ ಐಡೆಂಟಿಫೈ ಮಾಡೋದಕ್ಕೆ ಶುರು ಆಗೋದನ್ನ ನೋಡ್ತಾ ಇದೀನಿ ಗ್ರೂಪ್ 2 ಅವರೇ. ಅಂಡ್ ದೇರ್ ಈಸ್ ಕಿಂಗ್ ಆಫ್ ಸ್ವರ್ಡ್ಸ್. ಇದು ಸ್ಪೆಸಿಫಿಕ್ ಪರ್ಸನ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಇವ್ರನ್ನ ಸ್ವಲ್ಪ ನೀವು ಫೇಸ್ ಮಾಡ್ಬೇಕಾಗಿ ಬರುತ್ತೆ. ಈ ಒಂದು ಪರ್ಸನ್ ನೀವೇ ಆಗಿರ್ಬೋದು, ಬಟ್ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ ಯಾರು ನಿಮ್ ಮೇಲೆ ಅನ್ನೆಸೆಸರಿ ರೂಲ್ಸ್ ಹಾಕ್ತಾ ಇದ್ರೆ, ಅನ್ನೆಸೆಸರಿ ಒಪಿನಿಯನ್ಸ್ ಹಾಕ್ತಾ ಇದ್ರೆ, ಅನ್ನೆಸೆಸರಿ ನಿಮ್ ಮೇಲೆ ಸ್ಟ್ರಿಕ್ಟ್ ನೀವ್ ಹಿಂಗೆ ಮಾಡ್ಬೇಕು, ನೀನ್ ಹಿಂಗೆ ಮಾಡ್ಬೇಕು, ನೀನ್ ಹಿಂಗೆ ಇರ್ಬೇಕಂತ ಆಗ್ತಾ ಇದ್ರೆ, ಇವ್ರನ್ನ ಚಾಲೆಂಜಿಂಗ್ ಆಗಿ ನೀವು ಇಟ್ಕೋಬೇಕು, ಇವ್ರನ್ನ ಓವರ್ಕಮ್ ಮಾಡ್ಬೇಕು, ಇವ್ರನ್ನ ಫೈಟ್ ಮಾಡ್ಬೇಕು. ಅಂಡ್ ಅಗೇನ್ ಇಟ್ಸ್ ಅನ್ ಇಂಡಿಕೇಶನ್ ತುಂಬಾ ಎಮೋಷನಲ್ ಆಗ್ಬೇಡಿ. ಲೈಫ್ ನ ಒಂದು ಚಾಲೆಂಜಿಂಗ್ ಆಗಿ ತಗೋಬೇಕು, ಲೈಫ್ ನ ಒಂದು ಬ್ಯಾಟಲ್ ತರ ತಗೋಬೇಕು, ಒಂದು ವಾರ್ ತರ ತಗೋಬೇಕು. ಎಮೋಷನಲ್ ಆಗೋದು ಸ್ವಲ್ಪ ನೀವು ಕಡಿಮೆ ಮಾಡ್ಬೇಕು ಗ್ರೂಪ್ 2. ನೀವ್ ಎಷ್ಟ್ರ ಮಟ್ಟಿಗೆ ನೀವು ನಿಮ್ಮ ರೂಲ್ಸ್ಗೆ ಸ್ಟ್ರಿಕ್ಟ್ ಆಗಿ ಒಬ್ಬೆ ಆಗ್ತೀರಾ ಅಷ್ಟು ನಿಮಗೆ ಒಳ್ಳೇದು. ಎಲ್ಲೋ ಒಂದ್ ಕಡೆ ಗ್ರೂಪ್ 2 ನೀವು ಲೇಜಿ ಆಗಿದ್ದೀರಾ ಅನ್ನೋದನ್ನ ನೋಡ್ತಾ ಇದೀನಿ ವಿತ್ ಹರ್ಮಿಟ್ ಕಾರ್ಡ್ ಇಲ್ಲಿ. ಅಂಡ್ ಎಲ್ಲೋ ಒಂದ್ ಕಡೆ ಬೇರೆಯವರಿಗೆ ಎಮೋಷನಲ್ ಡಿಪೆಂಡೆಂಟ್ ಆಗಿರೋದನ್ನ ನೋಡಿದ್ರೆ ಐ ಗೆಸ್ ಒಂಥರ ಲೇಜಿ ಆಗಿದ್ದೀರಾ, ನಿಮ್ನ ನೀವೇ ವೀಕ್ ಅನ್ನೋ ತರ ಒಂದು ಭಾವನೆಯಲ್ಲಿ ಇದ್ದೀರಾ. ಬಟ್ ಯಾವಾಗ ನಿಮ್ಮ ಡೈಲಿ ರೋಟೀನ್ ನೀವು ಆ ಟೈಮಿಗೆ ಅಷ್ಟೆಲ್ಲ ಮುಗಿಸ್ತಾ ಬರ್ತೀರಾ, ನಿಮಗಿರೋ ಪವರ್, ನಿಮಗಿರೋ ಎನರ್ಜಿನ ಉಪಯೋಗಿಸ್ಕೊಂತ ಬರ್ತೀರಾ, ಡೇ ಬೈ ಡೇ ನಿಮಗೆ ಯಾವಾಗ ನೀವು ಸ್ಟ್ರಿಕ್ಟ್ ರೂಲ್ಸ್ ಹಾಕೊಂತೀರಾ, ನನ್ ಕೈಲಾಗತ್ತೆ, ನಾನು ಇಷ್ಟು ಮಾಡ್ಬೇಕು ಇವತ್ತು ಅಂತ, ಅವತ್ತು ನೀವು ಆಕ್ಚುಲಿ ಗ್ರೋ ಆಗ್ತೀರಾ ಲೈಫಲ್ಲಿ. ಈ ಪರ್ಸನ್ ಯಾರು ನಿಮ್ ಮೇಲೆ ರೂಲ್ಸ್ ಹಾಕ್ತಾ ಇದೆ, ನಿಮ್ಮ ಫ್ಯಾಮಿಲಿ ಅವರೇ ಆಗಿರ್ಬೋದು. ಐ ಗೆಸ್ ತುಂಬಾ ಜನಕ್ಕೆ ಇಲ್ಲಿ ಗ್ರೂಪ್ 2 ಅವರೇ ಒಂಥರ ನಿಮಗೆ ರಿಸ್ಟ್ರಿಕ್ಟ್ ಫೀಲ್ ಆಗ್ತಾ ಇದೆ ನಿಮ್ಗಿಂತ ಎಲ್ಡರ್ಲಿ ಪೀಪಲ್ ಇಂದ, ಅವರ ರೂಲ್ಸ್ ಇಂದ, ಅವರ ರೆಗ್ಯುಲೇಷನ್ ಇಂದ ನಿಮಗೆ ಒಂಥರ ರಿಸ್ಟ್ರಿಕ್ಟ್ ಫೀಲ್ ಆಗೋದು, ಒಂಥರ ಆಗಲ್ಲ ನನ್ ಕೈಲಿ ಅನ್ನೋ ಒಂದು ಫೀಲ್ ಆಗೋದು, ಈ ತರ ಎಲ್ಲ ನೋಡ್ತಾ ಇದೀನಿ. ಸೊ ಎಸ್, ನೋಡೋಣ ನೆಕ್ಸ್ಟ್ ಚಾಪ್ಟರ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಗ್ರೂಪ್ 2. ಬಟ್ ಡೆಫಿನೆಟ್ಲಿ ಒನ್ಸ್ ನೀವು ಹೊರಗಡೆ ಬಂದ್ರೆ, ಒನ್ಸ್ ನೀವು ನನ್ ಕೈಲಿ ಆಗುತ್ತೆ, ನನ್ನ ಪಾತ್ ಇದು, ನನ್ನ ದಾರಿ ಇದು, ನನ್ ಬಂದಿರೋ ಕಾರಣ ಇದು ಅಂತ ಹೊರಗಡೆ ಬಂದು ಜನರು ಮುಂದೆ ನೀವು ಫೇಸ್ ಮಾಡಿದ್ರೆ, ಎವ್ರಿ ಸ್ಪಾಟ್ ಲೈಟ್ ನಿಮ್ಮ ಮೇಲಿರುತ್ತೆ. ಒಂದು ಕ್ವೀನ್ ಅಥವಾ ಕಿಂಗ್ ಅಂತ ನೀವು ರೂಪಿಸ್ಕೋಬಹುದು ನಿಮ್ಮನ್ನ ನೀವೇ. ಸೊ ಗೈಡೆನ್ಸ್ ನೋಡೋಣ ಗ್ರೂಪ್ 2 ಅವ್ರಿಗೆ. ಜಸ್ಟ್ ಅ ಮಿನಿಟ್ ಗೈಸ್. ಸೊ ಗೈಡೆನ್ಸ್ ಬಂದಿದೆ, ದೇರ್ ಈಸ್ ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯೋರ್ ವೇ. ಓಕೆ, ಸೊ ಡೆಫಿನೆಟ್ಲಿ ಇಟ್ಸ್ ಅನ್ ಇಂಡಿಕೇಶನ್. ನಿಮಗೆ ಡೆಫಿನೆಟ್ಲಿ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಿಮಗೆ ಒಂದು ಇದ್ ಬರುತ್ತೆ, ಒಂದು ಫೇಮ್ ಬರುತ್ತೆ, ನೇಮ್ ಬರುತ್ತೆ ಗ್ರೂಪ್ 2. ಅದೇನ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ, ಬಟ್ ತುಂಬಾ ಜನ ಜನರು ನಿಮ್ನ ಐಡೆಂಟಿಫೈ ಮಾಡ್ತಾರೆ. ನಿಮ್ಮ ಸಕ್ಸಸ್ ನೋಡ್ಬಿಟ್ಟು ತುಂಬಾ ಜನ ನಿಮ್ನ ಇನ್ಸ್ಪಿರೇಷನ್ ಆಗಿ ತಗೊಂತಾರೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಿಮ್ದು. ಬಟ್ ಆ ಒಂದು ಕಾರಣದಿಂದ ಯಾವ್ದೇ ರೀತಿಯಾಗಿ ನಿಮಗೆ ಕೊಬ್ಬು ಬರೋದು, ಆಟಿಟ್ಯೂಡ್ ಬರೋದು, ಈಗೋ ಬರೋದು ಅದೆಲ್ಲ ಬೇಡ. ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ತುಂಬಾ ಪ್ರೈಡ್ ಬೇಡ, ತುಂಬಾ ಆಟಿಟ್ಯೂಡ್ ಬೇಡ. ಬಿಕಾಸ್ ಲೈಟ್ ಆಗಿ ತಗೊಳ್ಳೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಆಟಿಟ್ಯೂಡ್ ನ ನೀವು ಹೆಂಗೆ ಮೇಂಟೈನ್ ಮಾಡ್ಕೊಂತೀರಾ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ, ಅದು ಮ್ಯಾಟರ್ ಆಗುತ್ತೆ. ಜಸ್ಟ್ ಬಿಕಾಸ್ ನಿಮಗೆ ಒಂದು ಪವರ್ ಸಿಕ್ತು ಅನ್ಕೂಡ್ಲೆ ತುಂಬಾ ಮುಂದೆ ಓಡೋಗೋದು ಅದೆಲ್ಲ ಬೇಡ. ಐ ಗೆಸ್ ದಟ್ಸ್ ಅ ಸೈಡ್ ಗೈಡೆನ್ಸ್ ಫಾರ್ ಯು ಫ್ರಮ್ ಯೂನಿವರ್ಸ್. ಬಟ್ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಈಸ್ ಆಲ್ ಅಬೌಟ್ ನಿಮ್ಮಲ್ಲೇ ಒಂದು ಆಟಿಟ್ಯೂಡ್ ಚೇಂಜ್ ಆಗೋದು ಗೈಸ್. ಐ ಗೆಸ್ ಬ್ಯಾಕ್ ಟು ಯುವರ್ ಓಲ್ಡ್ ಆಟಿಟ್ಯೂಡ್ ತರ ಬರುತ್ತೆ. ಲೈಫ್ ನ ಒಂದು ರೀಸ್ಟಾರ್ಟ್ ಕೊಡ್ತೀರಾ ನೀವು. ಅಂಡ್ ಮೋರ್ ಓವರ್, ಮುಂಚೆ ಒಂದ್ ಕಾಲದಲ್ಲಿ ನೀವೆಲ್ಲದನ್ನು ಒಂಥರ ಲೈಟ್ ಆಗಿ ತಗೊಂತಾ ಇದ್ರಿ, ಫ್ರೆಂಡ್ಲಿ ವೇಯಲ್ಲಿ ತಗೊಂತಾ ಇದ್ರಿ, ಫನ್ನಿ ವೇಯಲ್ಲಿ ತಗೊಂತಾ ಇದ್ರಿ, ಲೈಫ್ ನ ಅಷ್ಟು ಸೀರಿಯಸ್ ಆಗಿ ತಗೊಂತಾ ಇರಲಿಲ್ಲ. ಐ ಗೆಸ್ ಬ್ಯಾಕ್ ಟು ದಟ್ ಓಲ್ಡ್ ಆಟಿಟ್ಯೂಡ್ ಬರ್ತೀರಾ ನೀವು. ಅಂಡ್ ತುಂಬಾ ಜನಕ್ಕೆ ನೀವು ಹೊಸ ಮನೇನ ಕೊಂಡ್ಕೊಳ್ಳೋದು ನೋಡ್ತಾ ಇದೀನಿ. ಅಂಡ್ ಮೋರ್ ಓವರ್ ಒಂದು ನ್ಯೂ ಆಟಿಟ್ಯೂಡ್ ಬರುತ್ತೆ. ಒಂದು ಲಿಯೋ ಕ್ಯಾರೆಕ್ಟರಿಸ್ಟಿಕ್ ನಾನು ಇಲ್ಲಿ ಜಾಸ್ತಿ ನೋಡ್ತಾ ಇದೀನಿ. ಅಂಡ್ ಎಟ್ ದ ಸೇಮ್ ಟೈಮ್ ಅನ್ವಾಂಟೆಡ್ ಥಿಂಗ್ಸ್ ನ ನೀವು ಹೊರಗೆ ಹಾಕೋದನ್ನ ನೋಡ್ತಾ ಇದೀನಿ. ಅದು ಅನ್ವಾಂಟೆಡ್ ಪೀಪಲ್ ಆಗಿರ್ಬೋದು, ಅನ್ವಾಂಟೆಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅದನ್ನೆಲ್ಲ ನಿಮ್ಮಲ್ಲಿರೋ ಒಂದಷ್ಟು ಕೊಳೆಗಳನ್ನ, ನಿಮ್ಮ ಮನೇಲಿರೋ ಒಂದಷ್ಟು ಕೊಳೆಗಳನ್ನ ನೀವು ಹೊರಗೆ ಹಾಕೋದನ್ನ ನೋಡ್ತಾ ಇದೀನಿ. ಇಟ್ಸ್ ಮೋರ್ ಅಬೌಟ್ ನಿಮ್ಮಲ್ಲೂ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಂತೀರಾ, ಎಸ್ಪೆಷಲಿ ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ. ಹರ್ಮಿಟ್ ಮೋಡ್ ಇಂದ ನೀವು ಹೊರಗೆ ಬಂದ್ರೆ ಐ ಗೆಸ್ ಅದೇ ನೀವು ನಿಮ್ಮ ಓವರ್ ಥಿಂಕಿಂಗ್ ಫೇಸ್ ಇಂದ ಯಾವಾಗ ನೀವು ಹೊರಗೆ ಬರ್ತೀರಾ, ಐ ಗೆಸ್ ಅದೇ ನಿಮ್ ಬಗ್ಗೆ ನೀವೇ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇರುತ್ತೆ. ಅಂಡ್ ನಿಮ್ಮೇಲೆ ನಿಮಗೆ ಒಂಥರ ಲೈಕ್ ಓಕೆ, ಐ ಆಮ್ ಆಕ್ಚುಲಿ ವೆರಿ ಗುಡ್, ನಾನು ಆಕ್ಚುಲಿ ಚೆನ್ನಾಗಿ ಮಾಡ್ತಾ ಇದ್ದೀನಿ ಲೈಫಲ್ಲಿ, ಐ ಆಮ್ ಗುಡ್ ಎಟ್ ವಾಟ್ ಐ ಆಮ್ ಡೂಯಿಂಗ್ ಅಂತ ನಿಮಗೆ ಒಂದು ಗ್ಯಾರಂಟಿ ಬರುತ್ತೆ ನಿಮ್ಮ ನೆಕ್ಸ್ಟ್ ಫೇಸ್ ಅಲ್ಲಿ. ಓಕೆ, ಸೊ ಟೈಮಿಂಗ್ಸ್ ನೋಡೋಣ ಯಾವಾಗ ನಿಮ್ಮ ನೆಕ್ಸ್ಟ್ ಚಾಪ್ಟರ್
ಸ್ಟಾರ್ಟ್ ಆಗುತ್ತೆ ಗ್ರೂಪ್ 2 ಅವ್ರಿಗೆ. ಯಾವಾಗ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ ಗ್ರೂಪ್ 2 ಅವ್ರಿಗೆ? ಯಾವಾಗ ನೆಕ್ಸ್ಟ್ ಚಾಪ್ಟರ್, ಯಾವಾಗ ಗ್ರೂಪ್ 2 ಅವ್ರದ್ದು? ಆಲ್ ರೈಟ್, ದೇರ್ ಈಸ್ ಇನ್ ನೆಕ್ಸ್ಟ್ ಜೂನ್. ಸೊ ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಜೂನ್ ಅಲ್ಲಿ, ಅಂದ್ರೆ ಇನ್ನು ಎಷ್ಟು ತಿಂಗಳಿದೆ? ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ ವಿತ್ ಇನ್ 5 to 6 months ಅಲ್ಲಿ ನಿಮ್ಮ ಒಂದು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗೋದನ್ನ ನೋಡ್ತಾ ಇದೀನಿ. ನ್ಯೂ ಹೋಮ್, ತುಂಬಾ ಜನಕ್ಕೆ ಒಂದು ನ್ಯೂ ಹೋಮ್, ಅಂಡ್ ತುಂಬಾ ಜನಕ್ಕೆ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಚೇಂಜಸ್, ಅಂಡ್ ತುಂಬಾ ಜನಕ್ಕೆ ಅನ್ವಾಂಟೆಡ್ ಪೀಪಲ್ ನ ಹೊರಗೆ ಹಾಕೋದು, ಅಂಡ್ ಅನ್ವಾಂಟೆಡ್ ಥಾಟ್ಸ್ ನ ಮೇನ್ ಆಗಿ ನಿಮ್ಮ ತಲೆಯಿಂದ ಹೊರಗೆ ಹಾಕೋದು, ಇದನ್ನ ನೋಡ್ತಾ ಇದೀನಿ. ಅಂಡ್ ಮೋರ್ ಓವರ್ ನಿಮ್ಮ ಮೇಲೆ ಸ್ಪಾಟ್ ಲೈಟ್ ಇರುತ್ತೆ ಬೈ ಜೂನ್. ನಿಮ್ಮ ಮೇಲೆ ಒಂದು ಸ್ಪಾಟ್ ಲೈಟ್ ಇರುತ್ತೆ, ರೈಸ್ ಆಗ್ತಾ ಹೋಗ್ತೀರಾ, ಆಟಿಟ್ಯೂಡ್ ಅಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ. ಅಗೇನ್ ಗೈಡೆನ್ಸ್ ಏನಂತ ಅಂದ್ರೆ, ಸಕ್ಸಸ್ ಬಂತು ಅಂತ ಓವರ್ಲಿ ಆಟಿಟ್ಯೂಡ್ ನ ಬರೆಸ್ಕೋಬೇಡಿ. ಗ್ರೋ ಆಗ್ತಾ ಇದೀನಿ ಅಂತ ನಿಮಗ್ ತಲೆಯಲ್ಲಿ ಇದ್ರೆ ಸಾಕು, ಅದನ್ನೆಲ್ಲ ಪ್ರೂವ್ ಮಾಡ್ಕೋಬೇಕು ಅನ್ನೋದು ಇಲ್ಲ. ಐ ಗೆಸ್ ನಿಮ್ಮ ಒಂದು ಲೈಫ್ ಗ್ರೇಟ್ ಸಕ್ಸಸ್ ಕಡೆ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದು, ಒಂದು ಕಣ್ಣೀರಿಂದ ಹಿಡಿದು ಇಷ್ಟ್ರ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್. ಗ್ರೂಪ್ 2 ಅವ್ರಿಗೆ ಬ್ಯೂಟಿಫುಲ್ ಮೆಸೇಜ್ ಗೈಸ್. ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಸಿಕ್ತು ಅಂತ ಈ ರೀಡಿಂಗ್ ಇಂದ. ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಎಟ್ ಎನಿ ಮೂಮೆಂಟ್ ನಿಮಗೆ ಈ ಮೆಸೇಜ್ಗಳನ್ನ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ 111 ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡ್ಬೋದು. ಅಂಡ್ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಯು ಆಲ್ ನೋ ಐ ಲವ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.